ಒಂದು 20 ಕೆಜಿ ಬರಲ್ಲ sir? ಜಾಸ್ತಿ ಬರ್ತದೆ ಸರ್. ಅದೇ ತಗ್ಗಿ ಆಗ್ತಲ್ಲ 25 ಕೆಜಿ ಬರ್ತದೆ ಇದು. ಹೌದ್ರಾ? ಹಾ 25 ಕೆಜಿ ಬರುತ್ತೆ. 25 ಕೆಜಿ ಬರ್ತದೆ. ನೋಡಕ್ಕೆ ಒಂಥರ ಇದು ಖುಷಿ ಆಗುತ್ತೆ. ಖುಷಿ ಆಗುತ್ತೆ ಇದು ನೋಡ್ತಾ ಇದ್ರೆ. ಈ ರೈತನಷ್ಟು ಸ್ವತಂತ್ರವಾಗಿ ಯಾರು ಬಾಳಕ್ಕಾಗಲ್ಲ. ನಮಗೆ ಸಾಂಬಳಿಲ್ಲ ಸಾರ್ಗಿಲ್ಲ, ನನ್ನ ಗಂಡ ಜಮೇದಾರ ಅಂದಂಗೆ ನಮ್ಮನ್ನ ಯಾರು ಕೇಳ್ತಾರೆ. ಈ ಲಾಭ ಅಂತೂ ಖಂಡಿತ ಆಗುತ್ತೆ. ಅದು 10 ರೂಪಾಯಿ ಕೆಜಿ ಹೋಗಲಿ 5 ರೂಪಾಯಿ ಕೆಜಿ ಹೋಗಲಿ ಲಾಭ ಅಂತೂ ಆಗುತ್ತೆ. ನಮ್ಗೆ ನಷ್ಟ ಅಂತೂ ಆಗಲ್ಲ. ನೀವು ಸಿಟಿ ಮಾರ್ಕೆಟು ಯಶವಂತಪುರ ಇಲ್ಲ ಹೊರಗಡೆ ಬಾಂಬೆಗೂ ಕಳಿಸ್ಬೋದು. ಮಾರ್ಕೆಟ್ ಏನು ಕೊರತೆ ಇಲ್ಲ. ಯಾವುದೇ ಸರ್ಕಾರಗಳು ಬಂದರು, ರೈತರ ಮಕ್ಕಳು ಅಂದರು, ಎಲ್ಲರೂ ಇಡೀ ಪ್ರಧಾನಿಯಿಂದ ಹಿಡಿದು ಒಬ್ಬ MLA ಅವ್ರಿಗೂ ರೈತನ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ತಡಸಿಘಟ್ಟ ಗ್ರಾಮದ ನಿವಾಸಿಯಾದ ಪುರುಷೋತ್ತಮ್ ರವರನ್ನ ಭೇಟಿ ಮಾಡಲು ಬಂದಿದ್ದೇನೆ. ಇವರು 2 ಎಕರೆ ಜಮೀನಿನಲ್ಲಿ ಬೂದಗುಂಬಳ ಬೆಳೆದು ಮಾರಾಟ ಮಾಡ್ತಾ ಇದ್ದಾರೆ. ಒಂದೊಂದು ಕುಂಬಳಕಾಯಿಯು 15 ರಿಂದ 30 ಕೆಜಿವರೆಗೂ ಗಾತ್ರವಿದ್ದು, ಇದರ ನಿರ್ವಹಣೆ ಹೇಗೆ, ಈ ಬೆಳೆ ಬೆಳೆಯೋದ್ರಿಂದ ಖರ್ಚು ಎಷ್ಟು ತಗುಲುತ್ತದೆ, ಕಡಿಮೆ ನೀರಾವರಿ ಪ್ರದೇಶದಲ್ಲೂ ಈ ಬೆಳೆಯನ್ನು ಬೆಳೆಯಬಹುದಾ, ರೈತರು ಇಂತಹ ಬೆಳೆಯನ್ನು ಅಳವಡಿಸಿಕೊಂಡರೆ ಲಾಭ ಕಾಣಬಹುದಾ, ಇದರಿಂದ ರೈತರಿಗೆ ಅನುಕೂಲವಾಗುತ್ತಾ ಅನ್ನೋ 10 ಹಲವು ವಿಚಾರಗಳ ಬಗ್ಗೆ ತಡಸಿಘಟ್ಟ ನಿವಾಸಿ ಪುರುಷೋತ್ತಮ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸಸಿ ಮಾಡೋಂಗಿಲ್ಲ, ಇದು ಬೀಜ ಬರುತ್ತೆ. ಬೀಜ ನಾವು 6 ಅಡಿ ಒಂದು ಸಾಲು ಮಾಡಿ ಫಸ್ಟು ದಿಬ್ಬ ಮಾಡ್ಕೊಂಬಿಡ್ತೀವಿ. ಆ ದಿಬ್ಬಕ್ಕೆ ನಾವೇನು ದನಿನ ಗೊಬ್ಬರ ಆಗ್ಬೋದು, ಈಗ ಹೊಂಗೆ ಹಿಂಡಿ ಆಗ್ಬೋದು, ಬೇವಿನ ಹಿಂಡಿ ಆಗ್ಬೋದು, ಎಲ್ಲನೂ ಸುರಿದ್ಬಿಟ್ಟು ಅದನ್ನ ಬದ ಮಾಡಿಬಿಡ್ತೀವಿ. ಬದ ಮಾಡಿ 1.5 ಅಡಿ ಒಂದು ಬೀಜ ನೆಡ್ತೀವಿ. ಬೀಜ 2 ಅಡಿ ನೆಟ್ಟರು ಆಗುತ್ತೆ. ಯಾಕಂದರೆ ಒಂದೇನೋ ಹುಟ್ಟುವಳಿ ಏಟಾದರೆ ದೂರ ಆಗ್ಬಿಡ್ತದೆ ಅಂದ್ಬಿಟ್ಟು ನಾವು 1 ಅಡಿ 1.5 ಅಡಿಗೆ ಜಾಸ್ತಿ ಉಣಿಸ್ತೀವಿ. ಒಂದು ಜಾಸ್ತಿ ಆದರೆ ಒಂದು ಕಿತ್ತಾಕೋಬೋದು, ಕಡಿಮೆ ಆದರೆ ಆಗಲ್ಲ. ಹಂಗೆ ನಮಗೂ ಹೊಸ ಬೆಳೆ ಇದು ಯಾರೋ ಸ್ನೇಹಿತರು ಹಿಂಗೆ ಮಾಡಿ ಸರ್ ಒಳ್ಳೆ ಲಾಭದಾಯಕ ಐತೆ, ನಿಮ್ಗೆ ಎಲ್ಲ ಅನುಕೂಲ ಐತೆ ಅಂದರು. ಅವಾಗ ನಾವೇನು ಮಾಡಿದ್ವಿ, ಇನ್ನೊಂದು 2 ಎಕರೆಗೆ ಹಾಕಿದ್ವಿ ಬೀಜ ತಂದು. ಎಲ್ಲ ಡ್ರಿಪ್ಪು ಒಂದು 3-4 ಅದ ನೀರು ಕಟ್ದು ಅಷ್ಟೇ. 2 ಎಕರೆಗೆ ಬೀಜ ಎಷ್ಟು? ಬೀಜ ಪ್ಯಾಕೆಟಲ್ಲಿ ತರಿಸಿದ್ವಿ, ಎಲ್ಲ 1 ಕೆಜಿ ಹತ್ತತ್ರ ತರಿಸಿದ್ವಿ. ಅವನ್ನ ಎಲ್ಲವೂ ಎಣ್ಣಾಳು ಕೈಲಿ ಉಣಿಸ್ಬಿಟ್ಟಿದೆ ಅಷ್ಟೇ. ಒಂದು 3 ಟೈಮ್ ನೀರು ಬಿಟ್ವಿ. ಮಳೆ ಸ್ಟಾರ್ಟ್ ಆಯಿತು, ನಿರಂತರ ಮಳೆ ಒಳಗೆ ಬಂದ್ಬಿಟ್ಟೈತಿ. ಇದು 100 ದಿವಸದ್ದು ಬೆಳೆ. ಓಕೆ, 3 ತಿಂಗಳಿಗೆ ಕಟಾವು ಮಾಡ್ಬೋದು. ಈಗ 3 ತಿಂಗಳು ಆಗೈತೆ. ಹಂಗಾಗಿ ನಾವು ನಿನ್ನೆ ಒಂದು 3 ಟನ್ ಕಟಾವು ಮಾಡಿ ಮಾರ್ಕೆಟಿಗೆ ಕಳಿಸಿದ್ದೀವಿ. ಯಾರೋ ಮಂಡಿಯವರು ಹೇಳಿ ಕಳಿಸಿದ್ರು. ಪುರುಷೋತ್ತಮ್ ಅಂತೇಳಿ, ನಮ್ಮ ತಂದೆ ಹೆಸರು ಲೇಟ್ ಕೃಷ್ಣೇಗೌಡರು, ತಡಸಿಘಟ್ಟ ಗ್ರಾಮ. ಬಂದವ್ರಿಗೆ ಮಾಹಿತಿ ಹೇಳೋಣ, ನನಗೆ ತಿಳಿದಿದ್ದು ನಾನು ಹೇಳ್ತೀನಿ. ಅವ್ರ ಕಡೆಯಿಂದ ವಿಚಾರ ಇದ್ದರೆ ನಾವು ತಿಳ್ಕೊಂಡು ಅವ್ರೇನೋ ಒಂದು ಬೆಳೆ ಬೆಳೀತಾರೆ ಬದಲಾಯಿಸೋಣ. ಹಂಗಾಗಿ ನಾವು ತಡಸಿಘಟ್ಟ ಈಗ ಮುಖ್ಯ ಕಸುಬು ರೈತಂದು. ರಾಜಕಾರಣವಾಗಿ ಎಲ್ಲ ಸಣ್ಣ ಪುಟ್ಟ ಆಗಿದ್ದೀವಿ ನಾವು. ಸರ್ ಇದು 2 ಎಕರೆ ಪ್ರದೇಶ. 2 ಎಕರೆ ಪ್ರದೇಶ. 2 ಎಕರೆ. ಎಷ್ಟು ಸಸಿಗಳನ್ನ ಹಾಕಿದ ಸರ್? ಸಸಿ ಹಾಕಲ್ಲ ನಾವು, ಬೀಜ ನೆಡ್ತೀವಿ. 6 ಅಡಿಗೆ ಒಂದು ಸಾಲು ಮಾಡಿ ಎಲ್ಲ ದಿಬ್ಬ ಮಾಡಿ, ಆ ದಿಬ್ಬದೊಳಗಡೆ ಏನು ಗೊಬ್ಬರ ಹಿಂಡಿ ಏನೇನು ಹಾಕ್ತೀವೋ ಎಲ್ಲ ಸಾಲಿಗೆ ಒಯ್ದುಬಿಟ್ಟು ಅದನ್ನು ದಿಬ್ಬ ಹೊಡ್ಕೊತೀವಿ ಟ್ರ್ಯಾಕ್ಟ್ರಲ್ಲಿ. ದಿಬ್ಬ ಹೊಡ್ಕೊಂಡು ಅದ್ರ ಮೇಲೆ ಡ್ರಿಪ್ಪು ವೈರು ಬಿಡ್ತೀವಿ. ಬಿಟ್ಟು ವೈರು ಒಂದು 2 ದಿವಸ ನೀರು ನೆನೆಸ್ಬಿಟ್ಟು ಎಲ್ಲ ಬೀಜ ಎಣ್ಣಾಳು ಕೈಲಿ ನಾಟಿ ಮಾಡಿಸ್ತೀವಿ. ನಮಗೆ ಯಾಕೆ ಇದು ಕರೆಕ್ಟಾಗಿ 2 ಅಡಿಗೆ ಹಾಕಿದ್ರೆ ಸಾಕು, ನಾವು 1 ಅಡಿಗೆ ಒಂದೇ ಮಾಡಿಸ್ತೀವಿ. ಒಂದು ಬೀಜ ಕೈ ಕೊಟ್ಟರೆ ಆ ಒಂದು ಜಾಸ್ತಿ ಬಂದರೆ ಕಿತ್ತಾಕೋಬೋದು. ಅಂದರೆ 2 ಎಕರೆನಲ್ಲಿ ನೀವು 2000 ಗಿಡ ಹತ್ತತ್ರ ನಾವು ನೋಡ್ಬೋದಾ? ಐತೆ, ಅಂದಾಜಿದೆ. ಅದು ನಾವೇನು ಕೌಂಟ್ ಮಾಡಿಲ್ಲ. ಒಂದು ಅಂದಾಜು? ಅಂದಾಜು ಒಂದು 2000 ಗಿಡ. 2000 ಗಿಡ ಇರ್ಬೋದು. ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಸರ್? ಈಗ ನೋಡ್ತಾ ಇದ್ದೀರಲ್ಲ ನೀವೇನೆ, ಈಗ ಒಂದು ಗಿಡಕ್ಕೆ 4, 5, 6 ಹೀಗೆಲ್ಲ ಬಿಟ್ಟವೆ. ಇದು ಎಲ್ಲ ಹಬ್ಕೊಂಬಿಟ್ಟೈತಲ್ಲ, ಯಾವ ಗಿಡದ ಯಾವ ಕಾಯಿ ಇನ್ನಂಗಿಲ್ಲ. ಈಗ ನಿಮಗೆ ಅಲ್ಲಲ್ಲೇ ಕೋಳಿ ಮೊಟ್ಟೆ ಥರ ಕಾಣ್ತಾವಲ್ಲ. ಹೌದು. ಈಗ ನಾವು ಆ ಕಡೆಯಿಂದ ನಿನ್ನೆ ಒಂದು 3 ಟನ್ ಕಿತ್ತಿದ್ದೀವಿ. ರೇಟು ಮಾರ್ಕೆಟ್ ರೇಟ್ ಏನು ಅಂತ ಗೊತ್ತಿಲ್ಲ. ಇದು ಹೊಸ ಬೆಳೆ ನಮಗೆ. ನಾವು ಮುಂಚೆ ಎಲ್ಲ ರೇಷ್ಮೆ ಬೆಳಿತಿದ್ವಿ, ತರಕಾರಿ ಜಾಸ್ತಿ. ಅಂದಾಜದು ಒಂದು 30 ಕೆಜಿ 35 ಕೆಜಿ ಬರ್ತದೆ. ಒಂದು 5 ಕೆಜಿಯಿಂದನೂ ಅವೇ ಕೆಲವು 5 ಕೆಜಿ 10 ಕೆಜಿ ಅವೆಲ್ಲ ನಾವು ಕಿತ್ಕೊಂಡೇ ಹೋಗಲ್ಲ. ನಮ್ಗೆ ಈಗೇನು ಮಿನಿಮಮ್ 15 ಕೆಜಿ ಮೇಲ್ಪಟ್ಟವೇ ಕಿತ್ಕೊಂಡು ಹೋಗ್ತೀವಿ. ಮುಂದೆ ರೈತರು ಬೆಳೆಯೋದಕ್ಕೆ ಇದೊಂದು ಈಗ ನಮಗೂ ಹೊಸ ಬೆಳೆ ಒಂದು ಅನುಭವ ಆಗೈತೆ. ಈ ಸಾರಿ ನಮಗೆ ಲಾಭ ಅಂತ ಅನ್ಸಿದ್ರೆ ನಾವು ರೆಗ್ಯುಲರ್ ಆಗಿ ಒಂದು 4 ಎಕರೆ ಹಾಕ್ಸ್ತೀನಿ. ಇನ್ನೊಂದು ತೋಟ ಇದೆ, ಖಾಲಿ ತೋಟ. ಹಂಗಾಗಿ ನಾವು ಈಗ ಅಡಿಕೆ ತೋಟ ಎಲ್ಲ ಬೆಳೆಯೋಕ್ಕಾಗಲಿಲ್ಲ, ಎರಡು ಅಂದ್ಬಿಟ್ಟು ಈಗ ಇದೊಂದು ತರಕಾರಿ ಬೆಳೆಗೆ ಇಟ್ಕೊಂಡಿದ್ವಿ. ತರಕಾರಿಗೆ ಆಳುಗಳದ್ದು ಸಮಸ್ಯೆ. ಹಂಗಾಗ್ಬಿಟ್ಟು ಈಗ ನಾವೇನು ಮಾಡಿದ್ದೀವಿ ಅಂದರೆ ಈ ಥರ ಬೆಳೆ
ಹಾಕಿ ಬಿಟ್ಬಿಡೋದು. ಇದನ್ನೇನು ಒಂದು ಸಾರಿ ಕಳೆ ತೆಗಿತೀವಿ, ಮಧ್ಯದೆಲ್ಲ ಟ್ರ್ಯಾಕ್ಟ್ರಲ್ಲೇ ಚಿಕ್ಕ ಟ್ರ್ಯಾಕ್ಟ್ರ್ ಇದೆ, ರೋಟ್ರಿ ಹೊಡೆದ್ವಿ. ಅಷ್ಟೆಲ್ಲ ಮಾಡಿದ್ರು ಮತ್ತೆ ಇದು ಬೆಳೆ ಬರೋದಕ್ಕೆ ಆ ಹುಲ್ಲು ಅಷ್ಟು ಬೆಳ್ಕೊಂಡೈತೆ. ಸಿಕ್ಕಾಪಟ್ಟೆ ಮಳೆ ಈ ಸರಿ, ಹಂಗಾಗಿ ಭೂಮಿಗಿರೋ ಬೀಜ ಎಲ್ಲ ಉಟ್ಬಿಟ್ಟು ಹುಲ್ಲು ಪೂರ್ತಿ ಕಾಡು ಥರ ಆಗ್ಬಿಟ್ಟದೆ. ಅಂದ್ರೆ ಮೊದಲು ಚೆನ್ನಾಗಿ ಮಡಿಕೊಂಡಿದೆ. ಎಲ್ಲ ಅದ ಮಾಡೇ ನಾವು ಉಣಿದ್ದು, ಎಲ್ಲ ಅದ ಮಾಡಿರೋದು ನಿಮಗೆ ಫೋಟೋಗಳೆಲ್ಲ ತೋರಿಸ್ಬೋದಾಯ್ತು. ನಾವೆಲ್ಲ ಭೂಮಿ ಅದ ಮಾಡೇ ಮಾಡಿದ್ವಿ. ಬಟ್ ಮಳೆ ಜಾಸ್ತಿ ಆದ ದಿವಸ ಭೂಮಿಲಿ ಬೀಜಾಂಶ ಸಿಕ್ಕಾಪಟ್ಟೆ ಇರ್ತದೆ, ಕಳೆ ಉಡ್ತಾನೆ ಇರ್ತದೆ ಬ್ಯಾಚು. ಹಂಗಾಗಿ ನಮ್ಗೇನು ಅದು ಎಫೆಕ್ಟ್ ಅಲ್ಲ, ಬೈಲೆಲ್ಲ ಹುಟ್ಟೋದು ಅದೇನು ಎಫೆಕ್ಟ್ ಅಲ್ಲ. ನಮಗೇನು ಪೋಷಕಾಂಶ ಎಲ್ಲ ಬದಿನಲ್ಲಿ ಸಪ್ಲೈ ಆಗ್ತಾ ಇರ್ತದೆ. ಹಂಗಾದಾಗ ಈ ಮಧ್ಯ ಅದೇನು ಕಳೆ ಬಂದರೂ ಏನು ನಮಗೆ ತೊಂದರೆ ಆಗಲ್ಲ. ಅದೇ ಮಧ್ಯ ಯಾಕೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ ಬಳ್ಳಿಗಳು ಹಬ್ಕೊಬಿಡ್ತದೆ ಎರಡು. ಅರಡಿಲಿ ಆ ಕಡೆಯಿಂದ ಅದು ಬೆಳ್ಕಂತದ್ದು, ಈ ಕಡೆಯಿಂದ ಪೂರ್ತಿ ಬೈಲೆಲ್ಲ ಆವರ್ಸ್ಕೊಂಡ್ಮೇಲೆ ನಾವು ಮಧ್ಯೆ ಕಳೆ ತೆಗಿಯಕ್ಕಲ್ಲ. ಅಂದ್ರೆ ಗಿಡ ಹೋಗ್ಬಿಡ್ತದೆ, ರೋಟ್ರಿ ಮಾಡೋಕ್ಕಾಗಲ್ಲ. ಹೌದು, ಕೈಯಲ್ಲಿ ಕೀಳಕ್ ಹೋದ್ರೆ ಖರ್ಚು ಜಾಸ್ತಿ ಬರ್ತದೆ, ಬಳ್ಳಿ ತುಳಿತಾರೆ. ಹಂಗಾಗಿ ನಾವು ಏನು ಮಾಡಲಿಲ್ಲ. ಈಗ ಇದನ್ನ ಈ ಸಾರಿ ಬೆಳೆ ಮಾರ್ಕೆಟ್ಗೆ ಹೋಗಿ ಎಷ್ಟು ಟನ್ ಬರ್ತದೆ, ನಮ್ಗೇನು ನಾರ್ಮಲ್ ರೇಟ್ ಸಿಕ್ಕಿರಿ ಏನು ಲಾಭ ಆಗ್ತದೆ, ಸ್ವಲ್ಪ ಲಾಭ ಅಂತ ಕಂಡ್ರೆ ಬೇರೆ ಬೆಳೆಗಿಂತ. ಈಗ ಬರೀ ರಾಗಿನೇ ಬೆಳಿತೀವಿ, ತರಕಾರಿ ಬೆಳಿತೀವಿ. ತರಕಾರಿ ಗೊತ್ತಲ್ಲ, ರೇಟ್ ಬಂದರೂ ಆಗ್ಬೋದು, ಬರ್ದಿರಬೋದು. 365 ದಿವಸದಲ್ಲಿ 65 ದಿವಸ ರೇಟ್ ಬರ್ತದೆ, 300 ದಿವಸ ನಷ್ಟನೇ. ಈ ಸರ್ಕಾರ ವತಿಯಿಂದ ಗೊತ್ತಲ್ಲ ನಿಮಗೆ, ಯಾವುದೇ ಸರ್ಕಾರಗಳು ಬಂದರು, ರೈತರ ಮಕ್ಕಳು ಅಂದರು, ಎಲ್ಲರೂ ಇಡೀ ಪ್ರಧಾನಿಯಿಂದ ಹಿಡಿದು ಒಬ್ಬ MLA ಅವ್ರಿಗೂ ರೈತನ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ. ಅವ್ರಿಗೆ ಯಾಕಂದರೆ ಅವ್ರು ರೈತರಾಗಿ ಅಲ್ಲಿ ಹೋಗಿರಲ್ಲ. ಈ ಮೇಷ್ಟ್ರ ಮಕ್ಕಳು ಇಲ್ಲ ಉದ್ಯಮಿ ಮಕ್ಕಳು ರಾಜಕಾರಣದಿಂದ ಬಂದು ಪರಂಪರೆಯಿಂದ ಅಲ್ಲಿ ಹೋಗಿರ್ತಾರೆ. ನಿಜವಾದ ರೈತ ಅಂದರೆ ಅವನು ಕೆಲಸ ಮಾಡಿರ್ಬೇಕು, ಫೀಲ್ಡಲ್ಲಿ ಕೆಲಸ ಮಾಡಿದಾಗಲೇ ಅವ್ನಿಗೆ ಶ್ರಮ ಗೊತ್ತಿರ್ತದೆ. ಈಗ ನೇರಾಗಿ ನಾವು ಆಯ್ಕೆ ಮಾಡಿಬಿಟ್ರೆ ಅವ್ನಿಗೆ ಹಿನ್ನೆಲೆ ಗೊತ್ತಿರಲ್ಲ. ಅವರು ದೇವ್ರ ಲೆವೆಲ್ ಕೊಟ್ಟಿರ್ತಾರೆ, ನನ್ನಿಂದನೇ ಸಮಾಜ ನಡೀತಾ ಇರ್ತದೆ, ಎಲ್ಲರೂ ಕ್ಷೇಮವಾಗವ್ರೆ ಅಂದ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರು ಕಷ್ಟ ಆಲಿಸ್ಬೇಕು. ಒಬ್ಬ ರೈತನಿಗೆ ಖಾತೆ ಆಗಿಲ್ವಾ, ಪೆನ್ಷನ್ ಬಂದಿಲ್ವಾ, ಏನಾಗೈತೆ, ಹಳ್ಳಿಗೆ ಹೋಗಿದ್ದೀವ, ಹಳ್ಳಿಗೆ ನೀರೈತಾ, ರಸ್ತೆ ಏನಾಗೈತೆ, ಇದೆಲ್ಲ ಮಾಡ್ಬೇಕು ರಾಜಕಾರಣಿಗಳು. ಯಾರು ಮಾಡೋಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಅವ್ರು ಏನೀಗ ಹುಡಿಕೊಂಡು ಹೋದವನಿಗೆ ಮಾಡೋಣ, ಹುಡಿಕೊಂಡು ಯಾರು ಹೋಗ್ತಾರೆ? ಬೆಳಗ್ಗೆ ಎದ್ದು ಯಾರು ಆರಾಮಾಗಿರ್ತಾರೋ ಶ್ರೀಮಂತರು, ಅವ್ರ ಜೊತೆ ಜೈಕಾರ ಹಾಕೊಂತ ಹರಡೋರಿಗೆ ರಾಜಕಾರಣ. ಹಂಗೆ ನಿಜವಾದ ರೈತರಿಗೆ ಯಾವುದು ಇದುವರೆಗೂ ಸರ್ಕಾರಗಳು ಒಂದು ನಿರ್ದಿಷ್ಟವಾದ ಬೆಲೆ ಫಿಕ್ಸ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಜನ ಪ್ರಧಾನಿಗಳಾದರೂ, ಎಷ್ಟು ಜನ CM ಆದರೂ, ಬೇರೆ ಒಂದು ಕಂಪ್ನಿ ಮಾಡಿರೋ ಒಂದು ಪ್ಯಾಕೇಜ್ ಮಾಡ್ತಾನೆ, ಅವ್ನಿಗೆ ಫಿಕ್ಸ್ ಆಯಿತು 10 ರೂಪಾಯಿ 100 ಗ್ರಾಮು. ನಮಗೆ ಒಂದು KGಗೆ 10 ರೂಪಾಯಿ ಕೊಡಲಿ, ಫಿಕ್ಸ್ ಮಾಡಲಿ, ನಾವು ಬೆಳೆದು ನಿಮಗೆ ಪ್ರೊಡಕ್ಷನ್ ಕೊಡ್ತೀವಿ ಸರ್ಕಾರಕ್ಕೆ. ನೀವು ವೇರ್ ಹೌಸಲ್ಲಿ ಇಡ್ತೀರೋ, ಯಾವ ಗೋಡನ್ನಾಗ ಇಡ್ತೀರೋ, ಕೋಲ್ಡ್ ಸ್ಟೋರೇಜಿಗೆ ಇಡ್ತೀರೋ, ಇದೊಂದು ಸಮಯ ಬಂದಾಗ ನೀವು ಮಾರ್ಕೆಟ್ ಮಾಡ್ಕೊಳ್ಳಿ. ಈಗ ರಾಗಿ ಮಾಡಿದ್ದೀರ, ಸಂತೋಷ ಪಡ್ತಾ ಇದ್ದೀವಿ. ಸರ್ಕಾರ ಮಾಡಿದ್ದು ರಾಗಿದು ರೈತನಿಗೆ ಒಳ್ಳೆ ಲಾಭದಾಯಕ. ಈಗ ನಾವೇನು ಮಾಡಿ 1,500 2,000 ಹೈಯೆಸ್ಟ್ ರೇಟು ಅಂದ್ರೆ ರಾಗಿ. ಅದೇ ಹೋಟ್ಲಾಗ ಒಂದು ಮುದ್ದೆ ಉಣ್ಣಕ್ಕೆ ಹೋಗ್ರಿ, 1 KGಗೆ ಎಷ್ಟು ಸೀಟಾಗಿ ಎಷ್ಟು ಮುದ್ದೆ ಆಗ್ತವೆ, 25 ರೂಪಾಯಿ ಚಾರ್ಜ್ ಮಾಡ್ತಾನೆ. ನಾವು ಮುದ್ದೆ ಉಣ್ಲೇಬೇಕಲ್ಲ, ವಯಸ್ಸಾದವರು, ಶುಗರ್ ಇರೋರು ಬೆಳಗ್ಗೆ ಮುದ್ದೆ ಚಪಾತಿ ಹುಡಿಕೊಂಡು ಹೋಗ್ಬೇಕು. ಅದೇ ಬೆಳೆದವ್ನಿಗೆ ಎಷ್ಟು ಬರ್ತದೆ? ಈಗ ನೀವು ಕೊಡ್ತಾ ಇರೋದು 3,750 ಕೊಡ್ತಿದ್ದಾರೆ. ಈ ಸರಿ 4,200 ಮಾಡೋರೆ ಅಂತ ರೈತರು ಅಲ್ಲೇ ಮಾತಾಡ್ಕೊತಾರೆ. ಅಲ್ಲಿ ಮಿಷಿನ್ ಬಂದವೆ ಕುಯ್ಯೋಕ್ಕೆಲ್ಲ. ನಾನು ಹೊಲ ಮಾಡಿದ್ದೀನಿ, ನಂದು ಒಂದು 4-5 ಎಕರೆ ಇದೆ. ಅದಕ್ಕೆಲ್ಲ ಇಂಡೆಂಟ್ ಮಾಡಿ ಏನೋ ಮಾಡಬೇಕು, ಅದೊಂದು ಮಾಡಿರು. ಈಗ ಹಾಲಿಂದೊಂದು ಇನ್ಸೆಂಟಿವ್ ಮಾಡಿರೋದೇ ರೈತನಿಗೆ. ಇಲ್ಲ ಅಂದರೆ ಹಾಲು ಉತ್ಪಾದನೆಗೆ ರೈತನಿಗೆ ಹಾಲು ಕರೆದು ಸಗಣಿ ಎತ್ತಕೊಂಡು ಏನೂ ಸಿಗೋಲ್ಲ. ಅಲ್ಲೇನು ಸೆಕ್ರೆಟ್ರಿ, ಆಡಳಿತ ಮಂಡಳಿ, ಒಕ್ಕೂಟದ ಡೈರೆಕ್ಟ್ರು ಅವರು ಸುಖ ಉಣ್ತಾರೆ ಹೊತ್ತು ರೈತನಿಗೆ ಸುಖ ಇದುವರೆಗೂ ಬಂದೇ ಇಲ್ಲ. ನಮ್ಮ ಹಾಲಿಗೆ ಇವತ್ತು ಒಂದು ನೀರಿನ ಬೆಲೆ ಕೊಡ್ತಾರೆ. ಬಿಸ್ಲೇರಿಲಿ ಗೊತ್ತಲ್ಲ ನಿಮಗೆ, 1 ಲೀಟ್ರ್ ಬಂದು 20 ರೂಪಾಯಿ ಇದೆ. 20 ರೂಪಾಯಿ ಮಿನಿಮಮ್ ರೇಟು. ಇನ್ನೊಂಚೂರು ಮುಂದಕ್ಕೆ ಹೋಗಿ ದೊಡ್ಡ ಹೋಟ್ಲು, ಚೆನ್ನಾಗಿರೋ ಹೋಟ್ಲಿಗೆ, ಅಲ್ಲಿ ಒಂದು ಮಜ್ಜಿಗೆನೇ 75 ರೂಪಾಯಿ ತಗೊಂತಾರೆ. ನಮ್ಮ ರೈತಂಗೆ ಒಂದು ಹಾಲಿಗೆ ಕೊಡೋದು 32 ರೂಪಾಯಿ. ಅದು ಫ್ಯಾಟ್ ಮೇಲೆ. ಅದನ್ನು ಫ್ಯಾಟ್ ಏನು ಮಾಡ್ತಾನೆ, ರೈತನಿಗೆ ಎಲ್ಲ ರೈತರದ್ದು ಫ್ಯಾಟು ಅವ್ನು ಮಾಡ್ಕೊತಾನೆ. ಆವ್ರೇಜ್ ಮಾಡಿಬಿಟ್ಟು ನೀರು ಹೊಡೆದ್ಬಿಟ್ಟು ಅವನು ಸೆಕ್ಯೂರಿಟಿ ದುಡ್ಡು ಮಾಡ್ಕೊತಾನೆ ಬೇರೆ ಅಕೌಂಟಿಗೆ ಹಾಕೊಂಡು. ಈ ರೈತನಿಗೆ ಅವನಿಗೆ ಏನು ಸ್ಕೇಲ್ ಐತೆ ಡಿಸ್ಪ್ಲೇ ನೋಡೋಕ್ಕೂ ಬಿಡಲ್ಲ. ಅವನು ಮರೆಮಾಚಿಕೊಂಡಿರ್ತಾನೆ, ಅವನೇ ಬರ್ಕಂತಾನೆ. ರೈತರಿಗೆ ಒಂದೇ ಆಸೆ, ನನಗೇನಪ್ಪ, ನಮ್ಮ ಸೆಕ್ಯೂರಿಟಿ ಚೀಟಿ ಕೊಟ್ಟ, 15ನೇ ತಾರೀಕು ಆದಮೇಲೆ 20ನೇ ತಾರೀಕಿಗೆ ಮೆಸೇಜ್ ಬಂತ ನನ್ನ ಮೊಬೈಲ್ಗೆ, ಅಲ್ಲಿ ಮಿಲ್ ಹಾಕಿರ, ಹಿಂಡಿ ಬೂಸ್ಟರ್ ಕೊಡೋ ಶೆಟ್ರು ಹಿಂಸೆ ಕೊಡ್ತಾರೆ. ಆ ಥರ ಆಗಿದೆ. ರೈತರು ಏನು ಕಸುಬು ಮಾಡ್ತೀವಿ, ಉಪಕಸುಬಾಗಲಿ ನಿರಂತರ ಕಸುಬಲ್ಲಿ, ಈಗ ರಾಗಿಗೆ ಒಂದು ರೈತ ಜೀವ ಬಿಟ್ಕೊಂಡಂಗೆ ಐತೆ. ತರಕಾರಿ ಕೇಳಲೇಬೇಡ್ರಿ. ಒಂದು ದಿವಸ 100 ರೂಪಾಯಿ ಟೊಮಟೊ ಆದರೆ ಇಡೀ ಮಾಧ್ಯಮದವರೆಲ್ಲ ಹೇಳ್ಬಿಡ್ತೀರ ನೀವು, 100 ರೂಪಾಯಿ ಆಯಿತು, ಹೆಂಗೆ ಸಂಸಾರ ನಡೆಸೋದು ಅಂತ. ಅದೇ 300 ದಿವಸ ರೈತನಿಗೆ ಒಂದು ಚೀಲ 30 ರೂಪಾಯಿಗೆ ಹಾಕ್ಬರ್ತಾನೆ. ಅವ್ನ ಚೀಲಕ್ಕೆ 10 ರೂಪಾಯಿ ಚೀಲ, ಒಂದು ಸಿಮೆಂಟ್ ಚೀಲ ಹೊಲ್ದು ಅದು ತಗೊಂಡೋಗಿ ಹಾಕಕ್ಕೆ ಮಾರ್ಕೆಟ್ಗೆ 30 ರೂಪಾಯಿ, 50 ರೂಪಾಯಿ ಬಿದ್ದಿರ್ತದೆ. 50 ರೂಪಾಯಿಗೆ ಅವನೊಂದು ಸರಿ ಮಾರಲ್ಲ, ಸುಮ್ಮನೆ ವಾಪಸ್ ಮಾಡ್ತಾನೆ, ಖರ್ಚಿಗೆ ದುಡ್ಡು ಇಸ್ಕೊಂಡು, ಬಸ್ ಚಾರ್ಜ್ ಇಸ್ಕೊಂಡು. ಅಂಥ ಪರಿಸ್ಥಿತಿ ಐತೆ.
ಇದನ್ನು ಯಾವ ಸರ್ಕಾರ ಬಂದು ಯಾವ ಸರಿ ಮಾಡ್ತದೋ ಕಷ್ಟ. ಅದಕ್ಕೆ ನಾವು ರೈತರು ಬುದ್ಧಿವಂತ ಆಗಬೇಕು. ಏನೇ ಮಾಡಿ ಬದಲಾವಣೆ ತಂದ್ಕೊಂಡು ಸಮಯಕ್ಕೆ ತಕ್ಕಂತೆ ಬೆಳೆ ಬೆಳಿಬೇಕು. ನಾವು ಬೆಳೆದ್ರೆ ಎಲ್ಲರೂ ಕುಂಬಳಕಾಯಿ ಹಾಕೋದು, ಬೆಳೆದ್ರೆಲ್ಲ ಸೋರೆಕಾಯಿ ಹಾಕೋದು, ಇಲ್ಲ ಎಲ್ಲರೂ ರಾಗಿ ಹಾಕೋಣ. ಈ ಬದಲಾವಣೆ ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದು ಅವಕಾಶ ಐತೆ. ಹಿಂದೆ ಎಲ್ಲ ರೇಷ್ಮೆ ಬೆಳೆದಾಗ ಈ ಮಾಗಡಿ ತಾಲೂಕು ಬಿತ್ತನೆಗೂಡನವರು ನಮ್ಮ ಕಡೆ ಎಲ್ಲ ಇದು ಮಿಶ್ರ ತಳಿ, ಅವ್ರಿಗೆ ಒಂದು ಸಪ್ರೇಟ್ ರೇಟ್ ಕೊಡೋರು ಬಿತ್ತನೆ ತಳಿಯವ್ರಿಗೆ. ಆ ಥರ ಏನಾದರೂ ಒಂದು 31 ಜಿಲ್ಲೆ ಒಳಗೆ ನಿರ್ದಿಷ್ಟವಾದ ಬೆಳೆ ಆ ವಾತಾವರಣಕ್ಕೆ ತಕ್ಕಂತೆ ಬರ್ತದೆ. ಈ ಕೊಡಗಲ್ಲಿ ಸೇಬು ಬೆಳೀತಿದ್ರು, ನಮ್ಮಲ್ಲೂ ಸೇಬು ಬೆಳೀತಾರೆ, ದಾಳಿಂಬೆ ಬೆಳೀತಾರೆ. ಆ ಥರ ಇವರು ಒಂದು ಅಡಾಪ್ಟೆಡ್ ಏರಿಯಾ ಮಾಡಬೇಕು. ಒಂದು ಜಿಲ್ಲೆವಾರು ಮಾಡಿದಾಗ ಅಷ್ಟು ರೈತ ಅವನು ಅದೇ ಬೆಳೀತಾನೆ, ಅವನಿಗೆ ಗ್ಯಾರಂಟಿ ರೇಟು ಸಿಗ್ತದೆ, ಬೇಡಿಕೆನೂ ಈಕ್ವಲ್ ಆಗ್ತದೆ, ಸಮತೋಲನ ಕಾಪಾಡ್ಕೊಬೋದು. ಇದು ಎಷ್ಟು ಮಟ್ಟಿಗೆ ಯಾರು CM ಯೋಚನೆ ಮಾಡ್ತಾರ, ಇಲ್ಲ ಪ್ರಧಾನಮಂತ್ರಿಗಳು ಯೋಚನೆ ಮಾಡ್ತಾರ, ಅವರಿಗೆ ಅದು ಗೊತ್ತೇ ಇಲ್ವಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ಅವರು ಅನುಭವನೇ ಪಟ್ಟಿರಲ್ಲ. ಹೇಳ್ತಾರೆ ಎಲ್ಲರೂ ಟ್ರ್ಯಾಕ್ಟರ್ ಓಡಿಸ್ತೀವಿ ಅಂತ, ಟ್ರ್ಯಾಕ್ಟ್ರು ಒಂದು ಸುತ್ತು ಓಡಿಸ್ಬೋದು, ಎಲ್ಲರೂ ಹಾಲು ಕರಿತೀವಿ ಅಂತ. ಬೆಂಗಳೂರು ಒಕ್ಕೂಟದಾಗಿರೋ ಡೈರೆಕ್ಟ್ರು ಎಷ್ಟು ಲೀಟ್ರ್ ಹಾಲು ಕರೆದವ್ರೆ, ಅವ್ರ ಇತಿಹಾಸ ತೆಗೆದು ನೋಡಬೇಕು. ಎಷ್ಟು ಲೋನ್ ತಗೊಂಡವ್ರೆ, ಎಷ್ಟು ಹಸ ಕಟ್ಟಿದ್ರು. ಹಿಂದೆ ವೀರಣ್ಣವ್ರ ಕಾಲದಿಂದ ನಾವು ರಾಜಕೀಯ ನೋಡಿದ್ದೀವಿ. ಹ್ಯಾಂಡ್ ಪಂಪಲ್ಲಿ ಒತ್ತಿ 10 ಹಸ ಲೋನ್ ತಗೊಂಡು ನಾನು ನನ್ನ ಹೆಂಡ್ತಿ ಮೈ ತೊಳೆದು ಹಾಲು ಕರೆದು ಡೈರಿಗೆ ಹಾಕಿ ₹2.95 ಕೊಡೋರು 86ನೇ ಇಸ್ವಿಲಿ. ಅಲ್ಲಿಂದ ಕಾಪಾಡ್ಕೊಂಬಂದು ಈಗ ಕಾಪಾಡೋರು ಕಡಿಯೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ನಮ್ಮ ಕೈಲಾಗದಷ್ಟು ಏನೋ ನಮಗೂ ಯಾಕೆ ಎಷ್ಟೆಷ್ಟಾಗುತ್ತೆ ಅಷ್ಟು ಒಂದು 3.5 ಎಕರೆ ಅಡಿಕೆ ಇದೆ. ₹60 kg ಹಿಂಗೆ ಸಿಪ್ಪೆಕಾಯಿ ಕೊಟ್ಟಿದ್ದೀವಿ. ಎಲ್ಲರೂ ರೈತರು ಮಾರಿದ್ರು, ನಾವು ಅದೇ ರೇಟಿಗೆ ಮಾರೋದು. ಇದನ್ನು ಉಪ್ಕಸ್ಬೋ, ಇದೊಂದು ನಮ್ಮ ಸ್ನೇಹಿತ ಹೇಳ್ದಂಥ ಉಬ್ಬಿ ಮಾಡಿದೆ. ಈ ಸರಿ ಲಾಭ ಆದರೆ ನೆಕ್ಸ್ಟು ಇದನ್ನು ಪ್ರತಿ ವರ್ಷ ಒಂದು 4 ಎಕರೆ ಮಾಡ್ತೀನಿ. ಜಾಗ ಐತೆ, ನೀರಿಂದು ಜಾಸ್ತಿ ತಗೊಳ್ಳಲ್ಲ, ವಾರಕ್ಕೆ 2 ದಿವಸ ಬಿಟ್ಟರೆ ಸಾಕು. ಮಳೆಗಾಲದಲ್ಲಿ ಹಾಕೋದೇಸೆ ನೀರಿಂದು ಕಷ್ಟನೇ ಗೊತ್ತಾಗಲ್ಲ. ನಾವು 4 ಸಾರಿ ಬಿಟ್ಟಿದ್ದೀವಿ ಅಷ್ಟೇ ನೀರು. ಬೇಸಿಗೆ ಎಲ್ಲ ಹಾಕಿ ನೋಡ್ಬೇಕು ಒಂದು ಸರಿ ಬೇಸಿಗೆ ಇಳುವರಿ ಹೆಂಗೆ ಬರ್ತದೆ. ಇದು ಪ್ರಾಕ್ಟಿಕಲಾಗಿ ಮಾಡಿದ್ದೀವಿ, ಪ್ರಾಯೋಗಿಕವಾಗಿ ಮಾಡಿರೋ ದೇಶ. ಇನ್ನೊಂದು ಸಾರಿ ಮಾಡೋಣ. ಖರ್ಚು ಏನು ಬರ್ತದೆ ಸರ್? ಖರ್ಚು ಏನಿಲ್ಲ. ಈಗ ಇದು ಬಿತ್ತನೆ ಬೀಜಕ್ಕೆ ಒಂದು 2,000-3,000 ಅಷ್ಟೇ. ಕುಂಬಳ ಬೀಜ ಗೊತ್ತಲ್ಲ, ನಮಗೆ ಕಾಸ್ಟ್ಲಿ ಬೀಜ ಅಲ್ಲ. ನಾವಿದೆಲ್ಲ ಮಾಮೂಲಿ ಟ್ರ್ಯಾಕ್ಟರ್ ಐತೆ, ನಾವೇ ಉಳ್ತೀವಿ. ಗೊಬ್ಬರ ಹಿಂಡಿ ಎಲ್ಲ ಒಂದು 50,000 ಖರ್ಚು ಮಾಡಿದ್ದು. ಅಂದರೆ ಟೋಟಲಿ 2 ಎಕರೆಗೆ ₹50,000 ಖರ್ಚು ಮಾಡಿ ಡ್ರಿಪ್ ಹೊಸ ಮಾಡಿಸೋ ಅದಕ್ಕೊಂದು 50,000 ಆಯಿತು. 1 ಲಕ್ಷ ಖರ್ಚು ಮಾಡಿದ್ದೀವಿ. ಆ ಡ್ರಿಪ್ ಅದೆಲ್ಲ ನೆಕ್ಸ್ಟು ಇನ್ನೊಂದು 5-6 ವರ್ಷಕ್ಕೆ ಬರುತ್ತಲ್ಲ. ಈಗ ಹೊಸ ಇನ್ವೆಸ್ಟ್ಮೆಂಟು. ಈ ಕುಂಬಳಕಾಯಿಗೆ ಏನು ಲಾಭ ಆಯ್ತು ನೋಡ್ಕೊಳ್ಳೋಣ. ಅದು ಪ್ರತಿ ಜಮೀನಿಗೆ ನಾವು ಯಾವುದೇ ಬೆಳೆ ಇಕ್ಬೇಕಲ್ಲಿ ಡ್ರಿಪ್ಪು ವೈರು ಎಲ್ಲ ಮಾಡ್ಕೊಳ್ಳೇಬೇಕು ಎಲ್ಲರೂ. ಅದು ಶಾಶ್ವತ ಬಂಡವಾಳ. ಹಂಗಾಗಿ ಇದು ನೋಡೋಣ. ಈಗ 2 ಎಕರೆನಲ್ಲಿ ನಿಮ್ಗೆ ಎಷ್ಟು ಟನ್ನು ನಿರೀಕ್ಷೆನಲ್ಲಿದ್ದೀರಾ? ನಾವು ಈಗ ನೆನ್ನೆ ಕಿತ್ತಿರೋ ಪ್ರಕಾರ ಒಂದು 5-6 ಸಾಲು ಕಿತ್ವಿ. ಅದಕ್ಕೆ ಒಂದು 3 ಟನ್ನಷ್ಟು ಆಗೈತೆ. ಒಂದು ಟೆಂಪೋ ತುಂಬ ಕಳಿಸಿದ್ದೀವಿ. ರೇಟ್ ಎಷ್ಟು ಚೆನ್ನಾಗಲಿ ಆ ಲೆಕ್ಕಕ್ಕೆ ಬಂದರೆ ಒಂದು 2 ಎಕರೆಗೆ ಈಗ ನಮಗೆ ಒಂದು 40 ಟನ್ ಬರಬೇಕು ಅಂದ್ಕೊಂಡಿದ್ದೀವಿ. ಎಷ್ಟು ಬರುತ್ತೆ ಎಷ್ಟಾಗುತ್ತೆ ಮುಂದಿನ ಒಂದು ವಾರದಲ್ಲೇ ಒಂದು 30ರಿಂದ 40 ಟನ್ನ 40 ಟನ್ ಬರ್ಬೋದು. ಅಂದ್ರೆ ಕೆಲವೊಂದೆಲ್ಲ ಹಾಳಾಗ್ಬಿಟ್ಟಿರ್ತವೆ. ಹಾಳಾಗಿದ್ದು ಅಂದರೆ ಮಳೆ ಹಿಡ್ಕತ್ತಲ್ಲ, ಅದು ಕೆಳಗೆ ಕೂತ್ಕೊಂಡು ತೇವಾಂಶ ಟಚ್ ಆಗಿ ಕೆಲವು ಕೊಳ್ತೋಗವೆ. ಅದೆಲ್ಲ ಲೆಸ್ ಮಾಡ್ಕೊಂಡು 5 kg ಒಳಗೆ ಬರೋ ಲೆಸ್ ಮಾಡ್ಕೊಂಡು ಮಾರ್ಕೆಟಲ್ಲೂ ಒಂದು ಯೂನಿಫಾರ್ಮಿಟಿ ಕೇಳ್ತಾರೆ. ಮಿನಿಮಮ್ 10 kg ಮೇಲೆ ಬರೋಕೆ ಒಂದು ರೇಟ್ ಕೊಡ್ತಾರೆ. 5 kg ಬರೋಕ್ಕೆಲ್ಲ ಕಡಿಮೆ ಕೊಡ್ತಾರೆ. ಹಂಗಾಗಿ ತಗೊಂಡೋಗೋದೇ ಬೇಡ. ಯಾರನ್ನ ರೈತರು ತಿನ್ನೋರು ಕೊಟ್ಟರು ಆಯಿತು, ಇಲ್ಲ ಹಂಗೆ ಗೊಬ್ಬರ ಆಗುತ್ತೆ. ಇವೆಲ್ಲ ಒಂದು 30 kg ಬರೋಂಥವು ಜಾಸ್ತಿ ಇದ್ದಾವೆ. ಆವ್ರೇಜ್ ಅಂತೂ 15-20 kg ಬರ್ತದೆ. 15-20 kg ಒಂದು ಕಾಯಿ. ಇದು 30 ಬರ್ತದೆ, ಅದು 15 ಬರ್ತದೆ. ಆವ್ರೇಜ್ ಹಾಕೊಂಡ್ರೆ 15 kg ಏನು ಮೋಸ ಇಲ್ಲ. 15ರಿಂದ ಒಂದು 20 kg ಮೋಸ ಇಲ್ಲ. 15ರಿಂದ 20. 15 ಹಾಕೊಂಡ್ರೆ ನೋಡೋಣ ಏನು ರೇಟ್ ಬರುತ್ತೆ. ನಾಳೆ ಬರೋದು ನೋಡ್ಕೊಂಡು ನಮಗೆ ನಾವು ಇಷ್ಟು ಲಾಭ ನಿರೀಕ್ಷೆ ಮಾಡ್ಬೋದು. ಬಟ್ ಕಡಿಮೆ ಬಂಡವಾಳದಲ್ಲಿ ಮಾಡೋಂಥ ವ್ಯವಸ್ಥೆ ಯಾರು ಬೇಕಾದ್ರೂ ಬೆಳಿಬೋದು. ಇದಕ್ಕೇನು ಔಷಧಿ ಅಗಾಧವ ಕೊಡೋಂಗಿಲ್ಲ. 1 ಸಾರಿ 2 ಸಾರಿ ಊದ್ಮೇಲೆ ಕೊಟ್ಬಿಟ್ರೆ ಔಷಧಿನೂ ಜಾಸ್ತಿ ಖರ್ಚಿಲ್ಲ. ಬಡವ್ರ ಬೆಳೆ ಮಾಡ್ಕೊಬೋದು. ಲಾಭ ಆಗುತ್ತೆ ಅಂತ ನಿರೀಕ್ಷೆ. ಈ ಸಾರಿ ಲಾಭ ಆದರೆ ರೆಗ್ಯುಲರ್ 4 ಎಕರೆ ಹಾಕ್ತೀನಿ. ನಾನು 4 ಜನ ಕೇಳ್ತೀನಿ ರೈತರಿಗೆ, ನೋಡಪ್ಪ ಇದು ಬಂಡವಾಳ ಬೆಳೆ ಮಾಡಿರಿ, ಲಾಭ ಆಗ್ತದೆ. ಬೇರೆ ಯಾವ್ದ್ರಿಗೂ ಲಾಭ ನೋಡೋಕ್ಕಾಗಲ್ಲ. ರಾಗಿ ಮಾಡ್ತೀವಿ, ಹಸುಗಳವೆ, ನಮ್ಗೆ ಹುಲ್ಲು ಬೇಕು. ಈಗೇನು ಸರ್ಕಾರ ಒಂಚೂರು ಕೊಡೋದೇಸೆ, ಅದರಿಂದ ಲಾಭ ಆಗ್ತದೆ. ರಾಗಿ ಒಳಗೆ ಒಂಚೂರು ಕಾಸು ಉಳಿತದೆ ರೈತರಿಗೆ. ಇನ್ನು ಹಾಲಲ್ಲೇನು ಉಳಿಯೋದು ಬಿಡ್ರಿ. ಹಾಲಲ್ಲೆಲ್ಲ ಬರೀ ಕೆಲವರು ಸೆಕ್ರೆಟ್ರಿಗಳು, ಡೈರೆಕ್ಟ್ರು, ಒಕ್ಕೂಟ ಡೈರೆಕ್ಟ್ರು ತಿನ್ಕೊಳಕ್ಕಾಗ್ತದೆ ಅಷ್ಟೇ. ಎಲ್ಲ ಅಡ್ಜಸ್ಟ್ಮೆಂಟು BMCಗಳೆಲ್ಲ ತಾಲೂಕಲ್ಲಿ ಭಾರಿ ಹದ್ಗೆಟ್ಬಿಟ್ಟೈತೆ. ಯಾರೇನು ಕೇಳಲ್ಲ. ಅವ್ರವ್ರ ಮನಪಲ್ಲಿ ಕೇಳಕ್ಕೆ ಹೋದೊಂದು ಕೆಟ್ಟೋದಾಗ್ತಾರೆ. ಎಲ್ಲ ರೈತರನ್ನ ಕೊಳ್ಳೆ ಹೊಡಿತಾರೆ. ರೈತ ಹಾಲು ಹಾಕ್ಬಿಟ್ಟು ಚೀಟಿ ಇಸ್ಕೊಂಡು ಹೋಗ್ತಾನೆ. ಅವ್ನಿಗೇನು ಅದ್ರ ಬಗ್ಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು. ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ಏನು ಸಹಕಾರ ಸಂಘದಲ್ಲಿ 12-13 ಜನ ಡೈರೆಕ್ಟರ್ ಇರ್ತಾರೆ. ಅವ್ರಿಗೆಲ್ಲ ಸರ್ಕಾರದ ವತಿಯಿಂದ ಜ್ಞಾನೋದಯ ಆಗೋ ಥರ ಮಾಡಬೇಕು. ಏನು ಕೇಳೋಂಥ ವ್ಯವಸ್ಥೆ, ಏನು ಉತ್ಪಾದನೆ ಆಗ್ತದೆ, ನಿಮ್ಗೆ ಏನು ತಲುಪಬೇಕು
ಅದನ್ನು ರೈತ ಹಾಲು ಹಾಕೋರು ಎಲ್ಲರೂ ಕೇಳೋಕ್ಕಾಗಲ್ಲ. ಇವರು 13 ಜನನೇ ಕೇಳಬೇಕು. ಆ ಬಾಡಿ ಕರೆಕ್ಟಾಗಿ ನಡೆಸಿದ್ರೆ ರೈತರಿಗೆ ಲಾಭ ವರ್ಷಕ್ಕೆ ಉಳಿತದೆ. ನೋಡಿರಿ, ನಾವು 86ರಿಂದ ಡೈರಿ ಮಾಡ್ಕೊಂಬಂದು 2 ಬಿಲ್ಡಿಂಗ್ ಕಟ್ತು. ಇವತ್ತು ಇನಾಗ್ರೇಷನ್ ಮಾಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಇರೋ ಬಾಡಿಗೆ. ಇದುವರೆಗೂ ನಾವು ಎಲ್ಲ ಪ್ರತಿ ವರ್ಷ ಬೋನಸ್ ಕೊಟ್ಕೊಂಬಂದು ಉಳಿಸಿ ಒಂದು ಸೈಟ್ ಕೊಂಡ್ಕೊಂಡ್ವಿ. ಇನ್ನೊಂದು ಸೈಟು ಸರ್ಕಾರದ್ದು ಗ್ರಾಮ ಠಾಣದಲ್ಲಿತ್ತು. ನಾನೇ ಪಂಚಾಯತಿಲಿ ಖಾತೆ ಮಾಡಿಸ್ಕೊಟ್ಟು ಅಧ್ಯಕ್ಷ ಆಗಿದೆ. ಒಂದು ಬಿಲ್ಡಿಂಗ್ ಕಟ್ಟಿದ್ವಿ. ಆ ಬಿಲ್ಡಿಂಗ್ ಹಳೇದಾಯಿತು, 25 ವರ್ಷ ಆಯಿತು. ತಿರ್ಗಿ ಅದನ್ನು ತೆರವು ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ. ಎಲ್ಲ ಮಾಡಿ ಉತ್ತ ಕಟ್ತು. ಈಗ ಆವುಗಳು ಸೇರ್ಕೊಂಡು ರಾಜಭಾರ ಮಾಡ್ತವೆ. ಇದ್ರ ಮಾರ್ಕೆಟ್ ಹೇಗೆ ಸರ್? ಮಾರ್ಕೆಟು ನೀವು ಸಿಟಿ ಮಾರ್ಕೆಟು, ಯಶವಂತಪುರ, ಇಲ್ಲ ಹೊರಗಡೆ ಬಾಂಬೆಗೂ ಕಳಿಸ್ಬೋದು. ಮಾರ್ಕೆಟ್ ಏನು ಕೊರತೆ ಇಲ್ಲ. ಮಾರ್ಕೆಟ್ ಏನೇನು ಕೊರತೆ ಇಲ್ಲ. ಏನಿಲ್ಲ, ಕೀಳಕ್ಕೂ ಏನು ತೊಂದರೆ ಇಲ್ಲ. ಗೊತ್ತಲ್ಲ, ಬರೀ ತೊಟ್ಟಿಗೆ ಮುರ್ಕೊಂಡ್ರೆ ಬರ್ತವೆ. ಗಾಡಿ ಲೋಡ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋದರೆ ಅಲ್ಲಿ ತೂಕ ಟನ್ ಲೆಕ್ಕ ಯಾರೋ ವ್ಯಾಪಾರಸ್ಥರು ತಗೊಂಡೋಗ್ತಾರೆ. ಅವ್ರು ಬಿಲ್ ಕೊಡ್ತಾರೆ ಕಮಿಷನ್ ಇಟ್ಕೊಂಡು. ಅಲ್ಲ ಸರ್, ವ್ಯಾಪಾರಸ್ಥರು ಅಂದ್ರೆ ತಗೊಂಡು ಅಂತಂತಾರೋ ಇಲ್ಲಿಗೆ ಬರ್ತಾರಾ? ತಗೊಂಡವರು ಇಲ್ಲಿಗೂ ಬರ್ತಾರೆ. ಇಲ್ಲಿ ಬಂದಾಗ ಕಡಿಮೆ ಕೇಳ್ತಾರೆ. ಇಲ್ಲ ನಮ್ಗೆ ಇಷ್ಟು ಕಿತ್ತು ಕಳಿಸ್ರಿ, ನಮಗೆ ನಿಮ್ಮ ಮಾರ್ಬಿಟ್ಟು ಕೊಡ್ತೀವಿ ಅಂತಾರೆ. ಡಿಮ್ಯಾಂಡ್ ಇದ್ರೆ ಅವ್ರು ಇಲ್ಲೇ ಬಂದು ತೊಗೊಂಡೋಗ್ತಾರೆ. ನಮಗೆ ರೇಟ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ವಲ್ಲ. ಇದೊಂದು ಸಾರಿ ಮಾರ್ಕೆಟಲ್ಲೇ ಕೊಟ್ಟು ಕಳ್ಸೋಣ. ನೆಕ್ಸ್ಟು ಸೀಸನ್ನು ದೀಪಾವಳಿ ಆಯುಧ ಪೂಜೆ ಟೈಮ್ಗೆ ಹಾಕಿ 1 ತಿಂಗಳು ಮುಂಚೆ ಹಾಕ್ಬೇಕಾಗಿತ್ತು. ಆವಾಗ ಲಾಭ ಬರೋಂಗೆ ಮಾಡೋಣ ಅಂತ ಮನಸ್ಸಿದೆ. ನೋಡೋಣ, ನೆಕ್ಸ್ಟ್ ಇಯರ್ ಮಾಡೋಣ. ಅಲ್ಲ ಸರ್, ಈ ಬೆಳೆ ಬೆಳಿಬೇಕು ಅನ್ನೋ ಕಾನ್ಸೆಪ್ಟು ನಿಮ್ಗೆ ಹೆಂಗ್ ಬಂತು, ಅಥವಾ ಯಾರಾದ್ರೂ ಈಗ ನಮಗೆ ಬೇರೆ ರೈತರು ಹೇಳಿದ್ದೇನೆ. ನಾವು ಪಾಲಿ ಹೌಸ್ ಮಾಡಿದ್ದೆ. ಪಾಲಿ ಹೌಸಲ್ಲಿ 2 ಸಾರಿ ಕ್ಯಾಪ್ಸಿಕಮ್ ಬೆಳೆದ್ವಿ, ಸೌತೆಕಾಯಿ ಬೆಳೆದ್ವಿ, ಹುಳ್ಳಿಕಾಯಿ ಬೆಳೆದ್ವಿ. ಒಳ್ಳೆ ಬೆಳೆನೂ ಚೆನ್ನಾಗಿ ಬರ್ತದೆ, ರೇಟೂ ಹೆಚ್ಚು ಕಮ್ಮಿ ಸಿಗುತ್ತೆ. ಸಮಸ್ಯೆ ಟ್ರಿಪ್ಸ್ ಅಂತ ಒಂದು ಕಾಯಿಲೆ ಬರ್ತದೆ. ಎಷ್ಟು ಔಷಧಿ ಹೊಡೋರು ಅದು ಕಂಟ್ರೋಲ್ ಮಾಡೋದೇ ಕಷ್ಟ. ಅದು ಬಂತು ಅಂದರೆ ಬೆಳೆ ಹೋಯ್ತು ಅಂತ. ಏನು ಬೆಳೆಗೆ ಸರ್ ಆ ಥರ ಬರೋದು? ಅದು ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ಗೆ ಜಾಸ್ತಿ ಬರೋದು. ಅದು ಬಂತು ಅಂದರೆ ಸುಳಿ ಎಲ್ಲ ತಿಂದು ಬೋರ್ಡ್ ಮಾಡಿಬಿಡ್ತದೆ. ಹೂವನ್ನು ಕಚ್ಚಕ್ಕೆ ಬಿಡಲ್ಲ, ಸುಳಿ ಬೆಳೆಯೋಕ್ಕೆ ಬಿಡಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಔಷಧಿ ಕೇಳ್ತದೆ. ಹಂಗಾಗಿ ಪಾಲಿ ಹೌಸ್ ಈಗ ನಾನು ಆಗದೆ ಲೇಬರ್ ಪ್ರಾಬ್ಲಮ್ ಬಾಡಿಗೆ ಕೊಟ್ಬಿಟ್ಟಿದ್ದೀನಿ. ನಮ್ಮದು ಲೋನು ತೀರಿಸಿದ್ದೀವಿ, ಸ್ವಲ್ಪ ಲೋನ್ ಇದೆ, ತೀರ್ಸ್ಕೊಂಡು ಹೋಗ್ತೀವಿ. ಬೆಳಿಬೇಕು, ಬದಲಾವಣೆ ಬೆಳಿಬೇಕು ನಾವು. ಅಲ್ಲ, ಅದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಈ ಗಿಡ ಇದು ಖರ್ಚಿಲ್ಲ. ಈ ಬೆಳೆ ಬೆಟ್ರು ಅಂತೀರಾ? ಈ ಬೆಳೆ ಬೆಟ್ರು. ಎಷ್ಟು ಲಾಭ ಕಮ್ಮಿ ಆದ್ರೂ ನೆಮ್ಮದಿ ಇರ್ತದೆ. ಅದರಲ್ಲಿ ತಲೆಯಲ್ಲೇ ಕೊರಿತಾ ಇರ್ತದೆ. ಒಂದೊಂದು ದಿನನೂ ಆಕ್ಟಿವಿಟೀಸು ಚೇಂಜ್ ಆಗ್ತಾ ಇರ್ತದೆ. ಇವತ್ತು ನೋಡಿದ್ದು ಬೆಳೆ ಚೆನ್ನಾಗಿ ಕಾಣ್ತಾ ಇರ್ತದೆ. ಬೆಳಗ್ಗೆ ಹೋದ್ರೆ ಅಲ್ಲಿ ರೋಗ ಸ್ಟಾರ್ಟ್ ಆಗಿರ್ತವೆ. ಇವತ್ತೇನಿಲ್ಲ ಬಿಡು, ಮುಂದಿನ ವಾರ ಔಷಧಿ ಹೊಡೆಯಂದರೆ 1 ವಾರಕ್ಕೆ ಬರ್ನಾಗ್ಬಿಡ್ತದೆ. ಅದು ಮಕ್ಕಳು ಏನು ನರ್ಸಿಂಗ್ ಹೋಮಲ್ಲಿ ಪೇಷಂಟ್ ನೋಡ್ಕೊಬೇಕು. ಪಾಲಿ ಹೌಸ್ಗಳು ಐತಲ್ಲ, ನೀವು ಕ್ಯಾಪ್ಸಿಕಮ್ಗಂತೂ ಕಂಪಲ್ಸರಿ. ಇನ್ನು ಬೇರೆ ಸೌತೆಕಾಯಿ ಸಮಸ್ಯೆ ಆಗಲ್ಲ, ಬೀನ್ಸಿಗೆ ಸಮಸ್ಯೆ ಆಗಲ್ಲ. ಅದು ಹಬ್ಕೊಂಡು ಹೋಗ್ಬಿಡ್ತದೆ. ಬಿಡಿಸೋದೇ ದೊಡ್ಡ ಸಮಸ್ಯೆ. ಎಣ್ಣೆ ಹಾಕೊಂಡು ಬಿಡಿಸ್ಬೇಕು, ವರ್ಕೌಟ್ ಆಗಲ್ಲ, ಕೂಲಿ ಜಾಸ್ತಿ ಬೇಕು. ಹಾಗಾಗಿ ಅದ್ರದ್ದು ಅನುಭವ ಮಾಡಿದ್ದೀನಿ. ಪಾಲಿ ಹೌಸು ಮಾಡಿದೆ, ಅಡಿಕೆ ತೋಟ ಮಾಡಿದ್ದೀವಿ. ಈ ಇರೋ ಜಮೀನಲ್ಲಿ ರಾಗಿನೂ ಮಾಡ್ತೀವಿ. 1-2 ಎಕರೆ 1-2 ಎಕರೆ ಕುಂಬಳಕಾಯಿ ಮಾಡಿದ್ದೀವಿ. ನಮಗೆ ಅದು ಹುಟ್ಟು ಕಸುಬು. ನಮ್ಮ ತಾತ ಮಾಡಿದ್ರು ವ್ಯವಸಾಯ, ನಮ್ಮ ಅಪ್ಪ ಮಾಡಿದ್ರು. ನಮಗೂ ಅದು ಮಾಡಲೇಬೇಕು. ಕೂಲಿ ಕಸು ಬಿಟ್ಟು ಬೇರೆದಕ್ಕೆ ಹೋಗೋಕ್ಕಾಗಲ್ಲ. ಬೇರೆವೆಲ್ಲ ಸೈಡಾಗಿ ಇಟ್ಕೊಂಡಿದ್ದೀವಿ. ಅದು ಮಾಡಿದ್ದೀವಿ, ಕೈಲಾದ ಜನಸೇವೆ ಮಾಡಿದ್ದೀವಿ. ಅದು ಯಾಕೋ ನಮಗೆ ಎಲ್ಲರೂ ನಮ್ಮ ಸೇವೆಗೆ ಇಷ್ಟಪಟ್ಟಿಲ್ಲ. ಅದರಿಂದ ರೈತನಾಗಾದರೂ ಜೀವನ ಮಾಡೋಣ. ಇದ್ರ ಬಗ್ಗೆ 4 ಜನಕ್ಕೆ ರೈತರಿಗೆ ಹೇಳೋಣ. ಒಳ್ಳೆ ಲಾಭ ಆದರೆ ಮುಂದೆ ನೀನು 2 ಎಕರೆ ಹಾಕೋ, ಇನ್ನೊಬ್ರಿಗೆ ಹೇಳೋ, ಎಲ್ಲರೂ ಬೆಳೀಲಿ, 4 ಕಾಸು ದುಡಿಲ್ಲ. ಯಾರೇ ಕೈ ಬಿಟ್ಟರು ಭೂಮಿ ತಾಯಿ ಕೈ ಬಿಡಲ್ಲ ಅಂತಾರೆ. ಖಂಡಿತ, ಅದು ನಮ್ಮ ಆಸೆ. ನಾವು ಸ್ವತಂತ್ರರು, ಯಾರು ಹಂಗಲ್ಲಿ ಇಲ್ವಲ್ಲ. ಈಗ ರೈತನಷ್ಟು ಸ್ವತಂತ್ರವಾಗಿ ಯಾರು ಬಾಳಕ್ಕಾಗಲ್ಲ. ನಮಗೆ ಸಾಂಬಳಿಲ್ಲ, ಸಾರ್ಗಿಲ್ಲ, ನನ್ನ ಗಂಡ ಜಮೇದಾರ ಅಂದಂಗೆ ನಮ್ಮನ್ನ ಯಾರು ಕೇಳ್ತಾರೆ? ಈ ಕೈಲಾದಷ್ಟು ಮಾಡ್ಕೊಳ್ಳೋದು. ಈಗ ತರಕಾರಿ ಎಲ್ಲ ಬೆಳ್ಕೊಂತೀವಿ. ಮನೆಗೇನು ತರಕಾರಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಮೂಲಂಗಿನ ಏನೋ ಮನೆಗೆ ಆಗೋಷ್ಟು ಚೆಲ್ಕೊಂತೀವಿ. ಅದೆಲ್ಲ ಆಳುಗಳು ತಿಂತಾರೆ, 1-2 ಫ್ಯಾಮಿಲಿ ಅವರೇ ಎಲ್ಲ ತಿಂದು ಮಿಕ್ಕಿದೆ ನಮಗೆ ಲಾಭ ಸಾಕು. ಎಷ್ಟು ಬಂದರೂ ಆಸೆ ತಪ್ಪಲ್ಲ. ಭೂಮಿ ತಾಯಿ ಎಷ್ಟು ಕೊಟ್ಟರು ನಮ್ಗೆ ಆಸೆ ತಪ್ತದ. ಇದಾಗ 50,000 ದುಡ್ದೆ ಅಂದರೆ ಮುಂದಿನ ಸರಿ 5 ಲಕ್ಷ ದುಡಿಯೋ ಪ್ರಯತ್ನ ಮಾಡೋಣ ಆಸೆ ಪ್ರತಿಯೊಬ್ಬ ರೈತಂಗೂ ಇರ್ತದೆ. ಒಟ್ಟಾರೆ ಭೂಮಿನ ನಮ್ದವ್ರು ಯಾರು ಕೆಟ್ಟಿಲ್ಲ, ಖಂಡಿತ ಕೆಟ್ಟಿಲ್ಲ. ಅಂದರೆ ಸಮಯ ತಕ್ಕಂತೆ ಮಾಡಬೇಕು. ಯಾವತ್ತೋ ಮಾಡ್ತೀವಿ ಅನ್ನೋದಲ್ಲ. ಪ್ರತಿಯೊಂದು ಹಂತ ಯಾವ ಸ್ಟೇಜಲ್ಲಿ. ಈಗ ರಾಗಿದು ಹೆಂಗೆ ಮಾಡ್ತೀವಿ, ಹೊಲ ಚೆಲ್ತೀವಿ, 16 ದಿವಸ ಕುಂಟಿಗೆ ಬರ್ತದೆ. ಈ ನಮ್ಮಲ್ಲಿ ಈಗ ಹೇಳ್ತಾರಲ್ಲ ರಾಜಕಾರಣಿಗಳು, ಈಗ ಯಾವುದೇ ಬೋರ್ಡ್ ತಗೊಳ್ಳಿ, ಅವ್ರು ಫಸ್ಟು ನೇಗ್ಲು ಹುಡಕ್ಕೆ ಬರ್ತದೆ ಅಂತ ಕೇಳ್ರಿ, ಕುಂಟೆ ಹುಡಕ್ಕೆ ಬರ್ತದೆ ಅಂತ ಕೇಳ್ರಿ. ಅದು ಚಿಕ್ಕ ಹುಡುಗರಿಂದ ರೈತನ ಮಕ್ಕಳು ಕಲಿಬೇಕು. ಈಗ ಎತ್ತುಗಳು ಇಲ್ಲ, ಎಲ್ಲ ಟ್ಯಾಕ್ಟ್ರ್ ಬಂದು, ಟಿಲ್ಲರ್ ಬಂದು, ಈ ಟೆಕ್ನಾಲಜಿ ತುಂಬ ಮಾಡಿದ್ದಾರೆ. ರೈತನಿಗೆ ಅವೆಲ್ಲ ಮಾಡಿಲ್ಲ ಅಂದರೆ ವ್ಯವಸಾಯ ಎಲ್ಲರೂ ಬಿಟ್ಬಿಡೋರು. ಇವತ್ತು ರಾಗಿ ಇವರು ಅದು ಏನಾಯ್ತಲ್ಲ 4,000 ಅನ್ನೋದು 40,000 ಹೋಗೋ ಸ್ಥಿತಿ ಬರ್ಬೋದು ಮುಂದೆ. ಅಲ್ಲ, ಮುಂದಿನ ದಿನಗಳಲ್ಲಿ ಬಂದರೂ ಅಚ್ಚರಿ ಇಲ್ಲ. ಯಾಕಂದರೆ ಎಲ್ಲರೂ ಬರೀ ಲೇವೇಟು, ಎಲ್ಲ ಕಂಪ್ನಿಗಳು ಲೇವೇಟು ಕಂಪ್ನಿ ಒಳಗೇನು ರಾಗಿ ಬೆಳಿತಾರ, ತರಕಾರಿ ಬೆಳಿತಾರ? ರೈತನ್ನ ಯಾವತ್ತು ಒಕ್ಕಲೆ ಬರ್ಸ್ತಾರೋ
ಅವ್ರು ಯಾರು ಒಳ್ಳೇದು ಆಗಲ್ಲ, ಅವ್ರು ಉದ್ಧಾರನೂ ಆಗಲ್ಲ. ಸೀಮಿತವಾದ ಜಾಗಗಳು ಉಳಿಸಿ ಪ್ರತಿಯೊಬ್ಬ ರೈತನಿಗೆ ಉತ್ತೇಜನ ಕೊಡಬೇಕು, ಅವ್ರಿಗೆ ಅನುಕೂಲ ಕೊಡಬೇಕು. ನೀವು ಸಬ್ಸಿಡಿ ಕೊಡೋದು ಕೊಟ್ಟರೆಷ್ಟು ಬಿಟ್ಟರೆಷ್ಟು, ನೀವು ಒಂದು ಮಾರ್ಕೆಟ್ ಬೆಲೆ ಕೊಡ್ರಿ. ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ನೀವು ಡ್ರಿಪ್ಗೆ 5,000 ಕೊಡ್ತೀರಾ, ಇದಕ್ಕೆ 2,000 ಕೊಡ್ತೀರಾ, ಅವನ 2,000 ತಗೊಳೋದಕ್ಕೆ 4,000 ಖರ್ಚಾಗಿರ್ತದೆ. ಅವ್ರು ಅರ್ಜಿ ಕೊಟ್ಟು ಅವ್ನು ತಿಳಿಸಿ ಅವ್ನು ಬಂದು GPS ಮಾಡಿ ಇವೆಲ್ಲ ತಪ್ಪಿಸ್ಬಿಡ್ರಿ. ಉಚಿತ ಬಿಟ್ಬಿಟ್ಟು ನಿಮಗೆ ನಮ್ಮೊಂದು ಮಾರ್ಕೆಟ್ ಕೊಟ್ಬಿಡಿ. ಪ್ರತಿಯೊಂದು ಏನೇ ಬೆಳೆ, ರಾಗಿ ಬೆಳೀಲಿ, ಉದ್ದು ಬೆಳೀಲಿ, ತೆಂಗು ಬೆಳೀಲಿ, ಪ್ರತಿಯೊಂದು ಹೆಸರು ಕಾಳಾಗಲಿ, ದವಸ ಧಾನ್ಯ ಯಾವುದನ್ನ ಬೆಳೀಲಿ, ಅದಕ್ಕೆ ತರಕಾರಿ ನಿಮ್ಮ ಸಾಮರ್ಥ್ಯ ಇದ್ದರೆ ಪ್ರಧಾನಮಂತ್ರಿ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ, ಒಂದು ಉಚಿತವಾದ ಒಂದು ಫಿಕ್ಸಡ್ ರೇಟ್ ಮಾಡಿರಿ. ನಿವ್ವಳ ಬೆಲೆ ಕೊಟ್ಟರೆ ನಿಮ್ಗೆ ಎಷ್ಟು ಟನ್ ಬೇಕು ಹೇಳ್ರಿ, ನಿಮ್ಮ ಬೇಡಿಕೆ ತಕ್ಕಂತೆ ಬೆಳ್ಕೊಡ್ತೀವಿ. ಒಂದು ಸಂಘ ಮಾಡೋಣ, ನಮ್ಮ ಈಗ ತಡ್ಸ್ಕಟ್ಟಲ್ಲಿ ರೈತ ಸಂಘ ಮಾಡೋಣ. ನಾವಿಷ್ಟು ನಿಮಗೆ ಟೊಮೊಟೊ ಬೇಕಾ, ಹುಳ್ಳಿಕಾಯಿ ಬೇಕಾ, ಮೆಣಸಿನ್ಕಾಯಿ ಬೇಕಾ, ಕುಂಬಳಕಾಯಿ ಬೇಕಾ ಬೆಳ್ಕೊಡೋಣ. ನೀವು ನಮಗೆ ಒಂದು ಫಿಕ್ಸಡ್ ರೇಟ್, ಬೆಂಬಲ ಬೆಲೆ ಬೇಕು. ಎಲ್ಲಿ ಬೆಂಬಲ ಬೆಲೆ ಬಂದು ನಿಲ್ತದೋ ಅವತ್ತು ರೈತ ಅಭಿವೃದ್ಧಿ ಅಭಿವೃದ್ಧಿ ಆತನೇ, ಉದ್ಧಾರ ಆತನೇ. ಇವರು ಬೆಂಬಲ ಬೆಲೆ ಕೂಡ ಮನಸ್ಥಿತಿನೇ ಇರಲ್ವಲ್ಲ ಯಾರಿಗೂ, 2 ಸರ್ಕಾರಕ್ಕೂ ಇಲ್ಲ. ಮೋದಿಜಿ ಅವ್ರು ಏನ್ ಮಾಡ್ತಾರೆ, 2,000 3 ಸಾರಿ ಹಾಕಿದ್ವಿ, ನೀವು ರೈತಂಗೆ 6,000 ನೆರವಾಯ್ತು ಅಂತಾರೆ. ಇವರು ನಿಮ್ಮ ಹೆಂಗಸ್ರಿಗೆ ಹಾಕಿಲ್ವೇನಪ್ಪ 2,000 ಭಾಗ್ಯಗಳು, ಗೊತ್ತಲ್ಲ, ಕರೆಂಟ್ ಉಚಿತ, ಪ್ರಯಾಣ ಉಚಿತ. ಹಿಂಗಾಗಿ ಏನಾಗದೆ, ಅದರಿಂದ ಕೆಲವರು ಒಳ್ಳೇದು ಆಗ್ತದೆ, ಕೆಲವರು ಕೆಟ್ಟದ್ದು ಆಗ್ತದೆ. ಅದ್ರ ಬಗ್ಗೆ ನಾವು ಟೀಕೆ ಮಾಡೋದು ಬೇಡ. ಸರ್ಕಾರ ಯಾರಿಗೆ ಜನಕ್ಕೆ ಏನು ಕೊಟ್ಟರು ಆಸೆ ಪಡ್ತಾರೆ ಹೊರತು ಬೇಡ ಅನ್ನೋರು ಕಡಿಮೆನೆ. ಸರಿ ಸರ್, ಇದು ರೈತರಿಗೆ ಯಾವ ರೀತಿ ಲಾಭದಾಯಕ ಬೆಳೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು? ಖಂಡಿತ ಲಾಭದಾಯಕ ಬೆಳೆ. ನಿಮಗೆ ಮುಂದಿನ ವಾರ ಹೇಳ್ತೀನಿ. ನಾಳೆ 3 ದಿವಸ ಎಲ್ಲ ಕಟ್ ಮಾಡಿಬಿಡ್ತೀವಿ. ಕಟ್ ಮಾಡಿ ನಮ್ದೇನು ಖರ್ಚೇನು ಜಾಸ್ತಿ ಬಂದಿಲ್ಲ. ಅದೇನು ಲಾಭ ಆಗುತ್ತೆ ಅಂತೇಳಿ, ಲಾಭ ಅಂತೂ ಖಂಡಿತ ಆಗುತ್ತೆ. ಅದು 10 ರೂಪಾಯಿ kg ಹೋಗಲಿ, 5 ರೂಪಾಯಿ kg ಹೋಗಲಿ ಲಾಭ ಅಂತೂ ಆಗುತ್ತೆ. ನಮ್ಗೆ ನಷ್ಟ ಅಂತೂ ಆಗಲ್ಲ. ನಮ್ಗೆ ಇದೇನು ಖರ್ಚೇನು ಜಾಸ್ತಿ ಏನಾಗಿಲ್ಲ. ಎಲ್ಲ ಯಾಕಂದರೆ ಟ್ಯಾಕ್ಟರ್ ಮಾಡ್ಕೊಂಡಿರೋದೆ ಸರ್, ರೋಟ್ರಿ ಮಾಡಿದ್ದೀವಿ. ಪೈಪ್ಲೈನ್ ಹೊಸ್ತಾ ಮಾಡಿದ್ದೆ ಸರ್, ಅದಕ್ಕೊಂದು 50,000 ಡ್ರಿಪ್ಪು ಪೈಪು ಹೊಸ್ತಾಕಿದ್ವಿ, ಬಂದಿದೆ. ಮಾಮೂಲಿ ಆಗಿದ್ರೆ ಅದೆಲ್ಲ ಉಳಿಯೋದು. ಬೆಳೆಗೆ ಒಂದು 20,000 30,000 ಖರ್ಚು ಮಾಡಿದ್ದೀವಿ. ನಮ್ಗೆ 30,000ಕ್ಕೆ 50,000ನೇ ಬರಲಿ, ಸಾಕ್ಬಿಡಿ. ಬನ್ನಿ ಹಂಗೆ ನಾವು 1 ಲಕ್ಷ ಖರ್ಚು ಮಾಡಿದ್ರೆ 2 ಲಕ್ಷ ಬರಬೇಕು ಅಂತ ಆಸೆ ಇರ್ತದೆ. ನಾವು ಈ ಖರ್ಚು ಒಂದು 25-30,000 ಮಾಡಿದಾಗ ನಮಗೆ 30,000ನೇ ಬರಲಿ ಬಿಡ್ರಿ. 3 ತಿಂಗಳಿಗೆ 30 ತಿಂಗಳು 90 ದಿವಸದ ಬೆಳೆ, 3 ತಿಂಗಳು ಬೆಳೆ 100 ದಿವಸಕ್ಕೆ ಕಟಾವು ಮಾಡ್ತೀವಿ. ಹಂಗಾಗಿ ಈಗ ಏನು ಲಾಸ್ ಅಂತೂ ಆಗಲ್ಲ. ಓಕೆ ಸರ್, ಈಗ ಬೂದ್ಗುಂಬಳಕಾಯಿ ಏನು ಬೆಳೆ ಬೆಳೆದಿದ್ರಲ್ಲ, ಇದು ಯಾವ ತಳಿ ಸರ್? ಇದು ಬೂದ್ಗುಂಬಳ ಅಂತಾನೆ ಹೆಸರು. ಇದರಲ್ಲಿ ಬೇರೆ ತಳಿಗಳೇನಿಲ್ಲ. ಮಾಮೂಲಿ ಕುಂಬಳಕಾಯಿ ಅಲ್ಲ, ಇದು ಬೂದ್ಗುಂಬಳನೇ. ಇದರಲ್ಲಿ ಏನೋ ಹಲವಾಗಿ ಹೋಗ್ತದೆ ಅಂತಾರೆ ಪಾರ್ಸಲ್, ಬೇರೆ ಬಾಂಬೆ, ಡೆಲ್ಲಿ ಎಲ್ಲ. ಈಗ ಗೊತ್ತಲ್ಲ, ಈಗ ಬೇಕರಿಯವರು ರೈತ ಬೆಳೆದ್ರಿಗೆ ಏನೇನು ಥರ ಕಂಡಿಡಿದು ಕಲ್ಲರ್ ಹಾಕಿದ್ಮೇಲೆ ರೈತ ತಗೊಬೇಕಾದ್ರೆ ನಮಗೆ 3 ರೂಪಾಯಿ ಕೊಟ್ಟಿದ್ರೆ ಅದು 30 ರೂಪಾಯಿ ಕೊಟ್ಟೆ ತಿನ್ನಬೇಕು. ಗೊತ್ತಾಗಲ್ಲ ಅದು. ಅವರೆಲ್ಲ ವ್ಯಾಪಾರಸ್ಥರಿಗೆ ಇದು, ರೈತನಿಗೆ ಏನು ಬೆಳಿತೀವಿ ಕೊಟ್ಬಿಡ್ತೀವಿ ಅಷ್ಟೇ. ಹಂಗಾಗಿ ಲಾಭ ಅಂತೂ ಆಗುತ್ತೆ, ನಮ್ಗೆ ನಷ್ಟ ಆಗಲ್ಲ. ಈ ಸಾರಿ ನಮಗೆ ಲಾಭ ಕಡಿಮೆ ಆದರೆ, ಜಾಸ್ತಿ ಲಾಭ ಮಾಡಬೇಕು ಅಂದರೆ ನೆಕ್ಸ್ಟ್ ಏನು ಬದಲಾವಣೆ ತರಬೇಕು, ಯಾವ ಟೈಮಿಗೆ ಬೆಳಿಬೇಕು. ನಾವು ಆಯುಧ ಪೂಜೆ, ದೀಪಾವಳಿ ಬರಂಗೆ ಬೆಳೆದ್ರೆ ತುಂಬ ಒಳ್ಳೆಯದು. ಆ 3 ದಿವಸದಲ್ಲಿ ತಗೊಂಡೋಗಿ ರೈತನ ನೇರವಾಗಿ ಮಾರ್ಬಿಟ್ರು ಡಿಮ್ಯಾಂಡ್ ಇರ್ತದೆ, ಎಲ್ಲರೂ ಪೂಜೆ ಮಾಡ್ತಾರೆ. ಇನ್ನೂ ಒಂದು ಮಾರ್ಕೆಟಲ್ಲಿ ಬರೋದಕ್ಕಿಂತ ಒಂದು 10,000 ಜಾಸ್ತಿ ತಗೊಂಬರ್ಬೋದು. ಅಲ್ಲ ಸರ್, ಆಕ್ಚುಲಿ ಆಯುಧ ಪೂಜೆ ಸಂದರ್ಭದಲ್ಲಿ ಬಂದಿತ್ತಲ್ಲ ಬೆಳೆ, ಯಾಕೆ ಮಾರಲ್ಲ? ಅಲ್ಲ, ಇದು ಕಲರ್ ಬರಬೇಕು. ಪೌಡರ್ ತರ ಬರ್ಬೇಕು. ಇದು ಮೇಲ್ಗಡೆ ಪೌಡರ್ ತರ ಬರ್ಬೇಕು. ಇದು ಅವಾಗ ಸೀಸನ್ ಅಂತ, ಅವಾಗ ಸೀಸನ್ ಹಿಂಗೆ ಪೌಡರ್. ಏನ್ ಸರ್ ಇದು ಈ ತರ ಪೌಡರ್ ತರ ಬರ್ದಿದ್ದಿಲ್ಲ? ಅದೇ ಅದು ಬಲ್ತ್ ಮೇಲೆ ಇದು ಬರೋದು. ಅಂದ್ರೆ ಬಲ್ತಿದೆ ಅನ್ನೋದಕ್ಕೆ. ಅಲ್ದಿರ ಎಳೆದ್ ಕಿತ್ರೆ ಈಗ 65 ದಿವಸ ಕೀಳ್ಬೋದು. ಈಗ ಚರ್ಮ ಗಟ್ಟಿ ಆಗಲ್ಲ, ಕಾಯಿ ಗಟ್ಟಿ ಆಗ್ಬೇಕು. ಆಮೇಲೆ ಡ್ಯಾಮೇಜ್ ಸ್ಟಾರ್ಟ್ ಆಗ್ತದೆ. ನಾವು ಕಿತ್ತು ಮಾರ್ಕೆಟ್ ಇಳಿಸುವಾಗ ಅಲ್ಲೇ ಅದು ಶೇಡ್ ಆಗೋತದೆ. ಈಗ ಇದೈತಲ್ಲ, ಇದು ಹೋಗಲ್ಲ. ಇವಾಗ ಕರೆಕ್ಟ್ ಟೈಮ್ ಅದು. ಸರ್, ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಸರ್ ಇದು. ಇದು ಸೇವನೆ ಇದೆಯಲ್ಲ, ಆರೋಗ್ಯ ದೃಷ್ಟಿನಿಂದ ಈಗ ರೈತರು ಏನ್ ಬೆಳೆದು ತಿಂದ್ರು ರೈತಂಗೆ ಯಾಕೆ ಕಾಯಿಲೆ ಕಡಿಮೆ ಅಂದ್ರೆ, ಅವನು ಭೂಮಿಲಿ ಬೆಳೆಯೋದು, ಕಷ್ಟಪಟ್ಟು ಬೆಳೆಯುತ್ತಾನೆ, ಎಲ್ಲಾನು ತಿಂತಾನೆ ಬೆಳೆದಿರೋದನ್ನೆಲ್ಲ. ಈಗ ಹೊಲದಲ್ಲಿ ಗೊತ್ತಲ್ಲ, ಅಳಸುಂಡೆಕಾಯಿ, ಅವರೆಕಾಯಿ ಸೀಸನ್ನಾಗ ಎಲ್ಲ ತಿಂತಾರೆ. ಹಂಗಾಗಿ ಅದೇ ಸಿಟಿಯವ್ರು ಹೆಂಗೆ ಗೊತ್ತಾ, ಅವ್ರು ಬೇಕಾದ ಕೊಂಡ್ಕೊಂಡು ತಿಂದ್ರು ಈಗ ಅವರೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡಿರೋದು ಫ್ರೆಶ್ ಆಗಿ ತಿನ್ನೋಕ್ಕಾಗಲ್ಲ. ರೈತ ಕಿತ್ಬಿಟ್ಟು ಸಾಯಂಕಾಲಕ್ಕೆ ನಾವು ಕಾಳು ಸುಲ್ಕೊಂಡು ತಿಂದ್ಬಿಡ್ತೀವಿ. ಅವ್ರು ತಿನ್ನೋದು ಒಂದು ವಾರಗಟ್ಟಲೆ ಆಗುತ್ತೆ. ಅದು ಫ್ರಿಡ್ಜ್ನಲ್ಲಿ ಇಟ್ಕೊಂಡು, ಈ ಫ್ರಿಡ್ಜಲ್ಲಿ ಇಟ್ಕೊಂಡೆ ತಿನ್ಬೇಕು. ಯಾಕಂತ ಇಲ್ಲಿಂದ ಮಾರ್ಕೆಟ್ ನಾವು ಇವತ್ತು ಕೇಳ್ತೀವಿ, ರಾತ್ರಿಗೆ ಹಾಕ್ತೀವಿ, ಅವ್ನು ನಾಳೆ ಮಾರಿ ವಾರೆಲ್ಲ ಮಾರ್ತಾನೆ. ಯಾವುದೊಂದು ನಿಜವಾಗಿ ರೈತನೇ ಫ್ರೆಶ್ ತಿನ್ನೋಕ್ಕಾಗೋದು. ರೈತರು ಸ್ವಲ್ಪ ಬದಲಾವಣೆ ಆಗ್ಬೇಕು. ನಾವೇನು ಬೆಳಿತೀವಿ ನಾವು ತಿನ್ನಬೇಕು, ಬೇಕಾದ ಬೆಳೆಯೋದು ಕಲಿಬೇಕು. ಮೊದಲು ನಾವು ಬದಲಾವಣೆ ಆಗದಿದ್ಮೇಲೆ ನಾವು ಉದಾಹರಣೆ ಹಾಕಲ್ಲ ಬಿಡ್ರಿ. ಈಗ ಸರ್ಕಾರ ನಂಬ್ಕೊಂಡು ಯಾವತ್ತೂ ಹೋಗ್ಬಾರ್ದು. ನಾವು ಸ್ವಾವಲಂಬಿ ಆಗಿ ಒಂದು ಪ್ರತಿ ಕುಟುಂಬದಲ್ಲಿ ನೋಡ್ರಿ
ಹೊಲ್ದ ಹತ್ರ ನೋಡ್ರಿ ಮೂಲೆಗೆ ರೈತರು ತೊಗರಿ ಗಿಡ ಮೆಣಸಿನ ಗಿಡ ಹಾಕಂತಾರೆ. ಯಾಕೆ ಗೊತ್ತಾ? ದಿನ ಸಾಂಬಾರ್ಗೆ ಮೆಣಸಿನ್ಕಾಯಿಯೂ ಬೇಕು, ಹೌದು, ತೊಗರಿಕಾಯಿ ಬೇಕು, ಅಂದ್ರೆ ಮಿಶ್ರ ಬೆಳೆ. ಆಮೇಲೆ ಸೈಡಾಗೆ ಉದ್ದಿನ ಸಾಲು, ಇದು ಅವರೇ ಸಾಲ ಹಾಕ್ತೀನಿ ನೋಡ್ರಿ. ನಾನು ಉಳ್ಳಿ ಹಾಕಿದ್ದೀನಿ. ಓಕೆ, ಇಲ್ಲೊಂದು ಅರ್ಧ ಎಕರೆ, ಅಲ್ಲೊಂದು ಅರ್ಧ ಎಕರೆ. ಆ ಹುಳ್ಳಿಕಾಳು ನಾವು ಒಂದು 25 kg ಮಡಿಕೊಂಡ್ರೆ ತಿಂಗ್ಳಿಗೆ 1 kg ತಿಂದ್ರಿ, ವಾರಕ್ಕೊಂದ್ಸರಿ ಹುಳ್ಳಿಕಾಳು ಸಾರು ತಿಂದ್ರಿ ಗಟ್ಟಿ. ನಾವು ಎತ್ಗಳಿಗೆ ಯಾಕೆ ಕೇಳ್ತೇಳ್ರಿ, ಇಂಡಿ ಬುಸ ಇಕ್ತಿರಲ್ಲ ಮೊದಲು, ಹುಳ್ಳಿಕಾಳೆ ಇಕ್ತಿದ್ದು ಶಕ್ತಿ ಬರಲಿ ಅಂತ, ಅವಳಕ್ಕೆ ಓರಿಗಳು ಚೆನ್ನಾಗಿ ಬಲಿಷ್ಠವಾಗಿರ್ತವೆ ಅಂತ. ಸರ್, ಇದು ಯಾವ ತಿಂಗಳಲ್ಲಿ ಬೆಳೆದ್ರೆ ಉತ್ತಮ? ಈಗ ಇದಕ್ಕೆ ಸೀಸನ್ನೇ ಇಲ್ಲ, ಅಂದ್ರೆ ಎಲ್ಲಾ ಟೈಮ್ನಲ್ಲೂ ಬರುತ್ತೆ, ಎಲ್ಲಾ ಟೈಮಲ್ಲೂ ಬೆಳಿಬೋದು. ನಾನು ಅದಕ್ಕೆ ಒಂದ್ಸರಿ ಬೇಸಿಗೆಯಲ್ಲಿ ಬೆಳೆದೋಣ ಅಂತ. ಡ್ಯಾಮೇಜ್ ಕಡಿಮೆ, ಮಳೆ ಹೊಡ್ತಾ ಇರಲ್ಲ, ಡ್ರಿಪ್ಪಲ್ಲಿ ನೀರು ಬಿಡ್ತೀವಲ್ಲ, ಎಷ್ಟು ಬೇಕು ಅಷ್ಟು ಬಿಡ್ತೀವಿ. ನೀಟಾಗಿ ಬೆಳೆ ಬಂದು ಇಳುವರಿ ಬಂತು ಅಂದರೆ ಬೇಸಿಗೆಯಲ್ಲಿ ಬೆಳಿಬೇಕು ಅನಿಸ್ತಾನೆ. ಆವಾಗ ಮಳೆಗಾಲ ಕಮ್ಮಿ ಮಾಡ್ಕೊಬೋದು. ಈ ಮಳೆಗಾಲ ಡ್ಯಾಮೇಜ್ ಏನು ಅಂದರೆ ನೋಡ್ರಿ, ನಮ್ದು ಇದು ಗದ್ದೆನೆಲ್ಲ ಸ್ವಲ್ಪ ನೀರಾಡೋದಕ್ಕೆ ಅವು ಕೊಳ್ತಿರೋದು. ಅಂದ್ರೆ ಇದರಿಂದ ಅಧಿಕ ಲಾಭ ಕಾಣಕ್ಕಾಗಲ್ಲ, ಮಿನಿಮಮ್ ಲಾಭ ಕಾಣ್ಬೋದು. ಸಾಕು, ಮಿನಿಮಮ್ ಲಾಭನೇ ಬರೋದು. ಅಧಿಕ ಲಾಭ ಅನ್ನೋದು ನಾವು ಈಗ ಹೇಳೋಕ್ಕಾಗಲ್ಲ. ನಾನು ಬೇಸಿಗೆಯಲ್ಲಿ ಒಂದು ಬೆಳೆ ಬೆಳಿತೀನಿ. ಸರಿ, ಒಂದು 2 ಎಕರೆ ಜಾಗ ಇದೆ, ಅದರಲ್ಲಿ ಬೆಳೆಸ್ತೀನಿ. ಅಲ್ಲೇನ ಬಂತು ಅಂದರೆ ಬೇಸಿಗೆಯಲ್ಲಿ ಜಾಸ್ತಿ ಬೆಳೆಯೋದು 2 ಸೀಸನ್ ಬೆಳ್ಕೊಬೋದು. ಹೆಂಗೂ ಗೊತ್ತಲ್ಲ, ಜನವರಿಯಿಂದ ಆಚೆಗೆ ಹಾಕಿದ್ರೆ ನಾವು ಜೂನ್ ಜುಲೈಗೆ ಮಳೆ ಸ್ಟಾರ್ಟ್ ಆಗುತ್ತೆ, 2 ಬೆಳೆ ಬೆಳ್ಕೊಂಬಿಡೋದು 3 ತಿಂಗಳಿಗೆ. 2 ಬ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದೊಂದು ಟ್ರಯಲ್, ಪ್ರಾಯೋಗಿಕವಾಗಿ ಬೆಳೆದಿದ್ದೀನಿ. ನನಗೂ ಏನೋ ಒಂದು ಆಸೆ, ಭೂಮಿಲಿ ಏನೋ ಬೆಳಿಬೇಕು ಅಂತ. ಹಂಗಾಗಿ ಲಾಭ ಅಂದರೆ ನಾನು ಜನ ರೈತರಿಗೆ ಹೇಳ್ತೀನಿ, ನೋಡಪ್ಪ ಕುಂಬಳ ಗಿಡ ಹಾಕ್ರಿ. ಕುಂಬಳ ಗಿಡ, ಸೋರೆ ಗಿಡ ಎಲ್ಲ ಕಾಮನ್ ಬೆಳೆ. ಹಿಂದೆ ಇದು ಬೂದುಗುಂಬಳ ವಿಶೇಷ. ಇದರೊಳಗೆ ನನಗೂ ಹೊಸ ಅನುಭವ. ಲಾಭ ಆಗಿದ್ರೆ ಖುಷಿ ಪಡ್ತೀನಿ, ನಷ್ಟ ಆದರೂ ಇನ್ನೊಂದ್ಸರಿ ಪ್ರಯತ್ನ ಮಾಡ್ತೀನಿ. ಬೆಳೆಯೋದಂತೂ ಬಿಡಲ್ಲ. ನಾನು ಈ ವಿಚಾರ ಬೂದುಗುಂಬಳ ಬೆಳೆದಿದ್ದೀನಿ ಅಂತ ಹೇಳಿದ್ರು. ನನಗೆ ಯಾವ ರೀತಿ ಬೆಳಿತಾರೆ, ನಾನು ಫಸ್ಟ್ ಹೇಳಿದಾಗ ನಾನು ಅದ್ರ ಬಗ್ಗೆ ಐಡಿಯಾ ಏನೂ ಇರಲಿಲ್ಲ. ಏನೋ ಬೆಳಿತಾರೆ ಇವರು, ಮಾಮೂಲಿ ಇವ್ರದೊಂದು ಹುಚ್ಚು ಈ ವ್ಯವಸಾಯದಲ್ಲಿ. ಏನೋ ಬೆಳಿತಾರೆ ಬಿಡು, ನಾನು ಬೆಳಿಬೇಕು, ಲಾಭದಾಯಕ ಬೆಳಿಬೇಕು. ಮೊನ್ನೆ ರೀಸೆಂಟ್ ಆಗಿ ಹೇಳ್ತಾ ಇದ್ರು, ಕುಂಬಳ ಗಿಡ ಹಾಕಿ ಬೂದುಗುಂಬಳ ಹಾಕಿದ್ದೀನಿ ಅಂತ ಹೇಳಿದ್ರು. ಖರ್ಚೆಲ್ಲ ನಮ್ದೆಲ್ಲ 2 ಎಕರೆಗೆ 50,000 ರಿಂದ 60,000 ಖರ್ಚು ಬಂದೈತೆ. ಸಾಧಾರಣ ರೈತರು ಬೆಳಿಬೋದು ಈ ಒಂದು ಬೆಳೆನ. ಒಂದು ಅಲ್ಪ ಲಾಭನಾದ್ರೂ ನೋಡ್ಬೋದು ಕೊನೆಗೆ. ಅಂದ್ರೆ ಲಾಸ್ ಅಂತೂ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ನಾನು ಇವತ್ತು ನೋಡ್ಬೇಕು ಅಂತಾನೆ ಖುದ್ದಾಗಿ ಬಂದೆ. ನೋಡಿ, ಈ ಒಂದು ಬೂದುಗುಂಬಳ ನೋಡಿದ್ರೆ ಒಂದು 20 kg ಬರಲ್ಲ, ಜಾಸ್ತಿ ಬರ್ತದೆ ಸರ್. ತಗ್ಗಿ ಆಗ್ತಲ್ಲ, 25 kg ಬರ್ತದೆ ಇದು. ಹೌದ್ರಾ? 25 kg ಬರ್ತದೆ. ನೋಡಕ್ಕೆ ಇದು ಖುಷಿ ಆಗುತ್ತೆ ಇದು ನೋಡ್ತಾ ಇದ್ರೆ. ಏನೋ ಎಲ್ಲ ಒಳ್ಳೆ ಬೆಳೆದು ದೇಶಕ್ಕಾಗ್ಲಿ ಅಥವಾ ರಾಜ್ಯಕ್ಕಾಗ್ಲಿ ಕೊಡುವಂತ ತಾಕತ್ತಿರೋದು ರೈತರಿಗೆ ಮಾತ್ರ ಅನ್ನೋದಕ್ಕೆ ಸ್ವಾವಲಂಬಿ ಬಿಡಿ. ಇದನ್ನ ಬಂಡವಾಳ ಹೊಂದಿದ್ರೆ ಯಾವಾಗಲೂ ಸಾಮಾನ್ಯ ರೈತನು ಬೆಳಿಬಹುದು ಅನ್ನೋದು ಒಂದು ಪ್ರೂವ್ ಮಾಡಿದ್ದಾರೆ ಇವರು. ಸಾಮಾನ್ಯ ರೈತನು ಇದಕ್ಕೆ ಜಾಸ್ತಿ ಖರ್ಚು ಬರೋದಿಲ್ಲ. ಆಮೇಲೆ ಬೆಳೆ ಹೋದ್ರೂ ಇದು ಅಟ್ಲೀಸ್ಟ್ ಕೊನೆಗೆ ಹಸ್ಲಾದ್ರೂ ಬರ್ತದೆ ಅನ್ನೋ ಒಂದು ನಾವು ಇದನ್ನ ಇಟ್ಕೊಬಹುದು. ಮುಂದಿನ ಬಂಡವಾಳ ಲಾಸ್ ಆಗಲ್ಲ ಬಿಡಿ. ಬಂಡವಾಳಕ್ಕೆ ತೀರಾ ಇಲ್ಲ ಅಂದ್ರೆ ಬಂಡವಾಳಕ್ಕೂ ಲಾಸ್ ಆಗಲ್ಲ. ಆದ್ರೆ ಲಾಭ ನೀರು ಜಾಸ್ತಿ ಕೇಳೋದಲ್ಲ, ನೀರು ಜಾಸ್ತಿ ಕೊಡೋದು ದೆಸೆಯಿಂದ. ಆಮೇಲೆ ವಾರದಲ್ಲಿ ಬೇಸಿಗೆನಲ್ಲಿ ವಾರದಲ್ಲಿ 2 ಟೈಮ್ ಕಟ್ಕೊಂಡು ಡ್ರಿಪ್ಪಲ್ ಮೇಂಟೈನ್ ಮಾಡಿದ್ರೆ ಆಯ್ತು. ಇನ್ನು ಮಳೆಗಾಲದಲ್ಲಂತೂ ಬೇಕೇ ಇಲ್ಲ. ಮಳೆ ಯಾವಾಗಲಾದ್ರೂ ಒಂದೊಂದು ಟೈಮು ಕೈ ಕೊಟ್ಟಾಗ ಡ್ರಿಪ್ಪಲ್ ಬೇಕೇ ಬೇಕು. ಗೊಬ್ಬರ ಎಲ್ಲ ಡ್ರಿಪ್ಪಲ್ಲೂ ಬಿಡ್ಬೋದು. ನಾವು ಒಂದ್ಸರಿ ಬಿಟ್ವಿ ಅಷ್ಟೇ. ಯಾಕಂದ್ರೆ ನಾವು ಈ ಬದ ಎತ್ತಿದ್ವಲ್ಲ, ಬದಿಗೆನೆ ವಂಗೆ ಎಣ್ಣೆ, ದನಿನ ಗೊಬ್ಬರ, ಈ ಮೆನ್ಯೂರು, ಇದು 19 ನಾಟಿ ಗೊಬ್ಬರ ಕೊಟ್ಟಿದ್ದೀರಾ ನೀವು? 3 ಮಿಕ್ಸ್ ಮಾಡಿ ಇಲ್ಲಿ ಸೀದಾ ಏನ್ ಮಾರ್ಕ್ ಮಾಡ್ತೀವಿ, ಒಳೆ ಹೊಡಿತೀವಲ್ಲ, ಆ ಒಳೆ ಉಯಿಸ್ಬಿಟ್ಟು ಅಳುಗಳ ಕೈಲಿ ಮಂಗ್ರಿ ತುಂಬಿ ಎಲ್ಲ ಉಯಿಸ್ಬಿಟ್ಟು ದಿಬ್ಬ ಮಾಡ್ಬಿಟ್ವಿ ಟ್ಯಾಕ್ಟ್ರಲ್ಲಿ. ಆ ದಿಬ್ಬಕ್ಕೆ ಡ್ರಿಪ್ ವೈರ್ ಹಾಕ್ಬಿಟ್ಟು 2 ದಿವಸ ನೆನೆಸ್ಬಿಟ್ಟು ಅದು ಹಾಕೊಂಡು ಉಟ್ವಳಿಲ್ಲ, ಚೆನ್ನಾಗಿ ಬಂತು. ಏನು ಸಮಸ್ಯೆ ಆಗಿಲ್ಲ. ಏನು ರೀಪ್ಲಾಂಟಿಂಗ್ ಏನು ಮಾಡಲೇ ಇಲ್ಲ. ಇರೋವೇ ಕಿತ್ತಾಕ್ಬೇಕಾಯ್ತು. ನಾವು ಇದು ಎಲ್ಲ ಬಿಟ್ಬಿಟ್ಟು ಅದು ನೋಡೋಣ ಸರಿ ಹೆಂಗೆ ಬರುತ್ತೋ ಬರಲಿ, ಸಣ್ಣ ಅದಪ್ಪ. ಈ ಜಾಸ್ತಿ ಗಿಡ ಬಿಟ್ಕೊಂಡ್ರೆ ಏನಾಗ್ತದೆ, ಇವು ಸಣ್ಣ ಬರ್ತದೆ ಅಂತ ಒಂದು 2 ಅಡಿಗೆ ಒಂದು ಬಿಟ್ರೆ ತುಂಬಾ ಚೆನ್ನಾಗಿ ಬರ್ತವೆ. ಅಂದ್ರೆ ಡಿಸ್ಟೆನ್ಸ್ ಹಿಂಗ 6 ಅಡಿ ಮಾಡಿರ್ತವೆ, ಕಾರಣ ಆಗ್ತದೆ. ಈಗ 10 ಹತ್ರ ಒಂದ್ಬಿಟ್ರೆ ಸಣ್ಣ ಬರ್ತವೆ, ಅದು ಏನು ಸುಖ ಆಗಲ್ಲ. ನಾವು ಆದಷ್ಟು ಬಲಿಷ್ಠವಾಗಿ ಬೆಳಿಬೇಕು ಅಂದಾಗ 2 ಅಡಿ ಒಂದೇ ಸೊಸಿ ಮೇಂಟೈನ್ ಮಾಡಬೇಕು. ಸರ್ ಹೇಳಿ ಸರ್, ಅವ್ರನ್ನ ಮೀಟ್ ಮಾಡಿದ್ರ ನಿಮ್ಗೇನ್ ಅನಿಸ್ತಾ ಇದೆ ಅಂತ? ಸರ್ ಇದು ನೋಡ್ತಾ ಇದ್ರೆ ಖುಷಿ ಆಗ್ತದೆ ಸರ್. ಎಲ್ಲಿ ಸರ್ ಒಳ್ಳೆ ಬಂಡೆ ತರ ಬಿದ್ದಿದೆ ಇದನ್ನ ನೋಡ್ತಾ ಇದ್ರೆ. ಬಂಡೆ ತರ ಬಿದ್ದಿದೆ. ಈ ನನ್ನ ಇದೇನಂದ್ರೆ, ಈಗ ಸಣ್ಣ ರೈತನಿಗೆ
ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಯ್ತು, ಅವೇರ್ನೆಸ್ ಮೂಡಿಸ್ದಂಗೆ ಆಯ್ತು. ಈಗ ಅವೇರ್ನೆಸ್ ಏನು, ನಾನು ಬೆಳಿಬೋದು ಇಷ್ಟು ಅಟ್ಲೀಸ್ಟ್ ಒಂದು 10 ಗುಂಟೆ ಇದ್ರು ಬೆಳೆಯೋಷ್ಟು ಅವನಿಗೀಗ ಒಂದು ಹುಮ್ಮಸ್. ಇದನ್ನ ನೋಡಿದ್ರೆ ಆ ರೈತ ಬಂದು ನೋಡಿದ್ರೆ, ಅಥವಾ ಈ ವಿಡಿಯೋ ನೋಡಿದ್ರೆ, ಅಥವಾ ಇಲ್ಲಿ ವಾಸ್ತವ್ಯವಾಗಿ ಬಂದು ನೋಡಿದ್ರೆ, ಆ ರೈತ 10 ಗುಂಟೆ ಇದ್ರು ನಾನು ಇದನ್ನು ಬೆಳಿಬೋದು ಅನ್ನೋ ಒಂದು ಇದು ಬರ್ತದೆ ಅವನಿಗೆ, ಕಾನ್ಸೆಪ್ಟ್ ಬರ್ತದೆ ಅವನಿಗೆ. ಇದು ಕಡಿಮೆ ಖರ್ಚಿಂದು ಬೆಳೆ ಆದ್ರಿಂದ ಎಲ್ಲಾ ರೈತರು ಇದನ್ನ ಪ್ರಯತ್ನ ಪಡ್ಬೋದು. ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗೋದಿಲ್ಲ. ಆಮೇಲೆ ಜೊತೆಗೆ ಇದರಿಂದ ಇದರ ಸೇವನೆಯಿಂದ ದೇಹಕ್ಕೆ ಹೌದೌದು, ಸಾಕಷ್ಟು ಇದು ಮೈಂಡ್ ಮೆಚೂರ್ಡ್ ಇದೆಲ್ಲ ಆಗ್ತಂತೆ ಸರ್. ಇದು ಬ್ರೈನ್ಗೆ ಎಲ್ಲ ಚುರುಕು ಅಂತ ಹೇಳ್ತಾರೆ. ಬುದ್ಧಿ ಬೆಳವಣಿಗೆಗೆ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಇದನ್ನೆಲ್ಲ ಬ್ರಾಹ್ಮಿನ್ನೇ ತಿಂತಾ ಇದ್ರು. ಏನಕ್ಕೆ ಯಾಕೆಂದ್ರೆ ಹಿಂದೆ ಎಲ್ಲ ಬ್ರಾಹ್ಮಿನ್ ಎಲ್ಲ ತುಂಬಾ ಇಂಟೆಲಿಜೆಂಟ್ ಇದ್ರು. ಯಾಕೆ ಇಂಟೆಲಿಜೆಂಟ್ ಅವರು ಅಂತ ಅಂದಾಗ ನಾವು ಎಲ್ಲ ಒಂದ್ ಕಡೆ ನೋಡಿದಾಗ ಈ ಬೂದ್ಗುಂಬಳಕಾಯಿ ಅವ್ರ ಸೇವೆ ಮುಖ್ಯ ಆಹಾರ ಅವ್ರಿಗೆ. ಹಾಗಾಗಿ ಈಗ ಎಲ್ಲಾರು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾರ್ಗು ಬುದ್ಧಿ ಬೆಳೆದಿರ್ತದೆ. ಆ ಒಂದು ದಿಸೆನಲ್ಲಿ ಸಾಕಷ್ಟು ರೋಗಗಳಿಂದ ಮುಕ್ತಿ ಹೊಂದಬಹುದು. ಖಂಡಿತ ತುಂಬಾ ರೋಗ ನಿರೋಧಕ ಶಕ್ತಿನೂ ಇದೆ ಇದರಲ್ಲಿ, ಈ ಒಂದು ಬೂದ್ಗುಂಬಳದಲ್ಲಿ. ಹಾಗಾಗಿ ಈ ತಿನ್ನೋರ್ಗೂ ಆಗಿರ್ಬೋದು, ಸಣ್ಣ ರೈತರಿಗೂ ಇದೊಂದು ಒಂದು ಒಳ್ಳೆ, ಇದನ್ನೆಲ್ಲ ನೋಡಿದವ್ರಿಗೂ ಉಪಯೋಗ ಅಂತ ನನ್ನ ಅನಿಸಿಕೆ. ಸರ್ ಹೇಳಿ ಸರ್, ಈಗ ರೈತರಿಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ? ರೈತರಿಗೆ ನಾನು ಈ ಸಾರಿ ಹೊಸದಾಗಿ ಬೆಳೆದಿದ್ದೀನಿ. ಇದು 100 ದಿವಸದ ಬೆಳೆ. ಲಾಭ ಎಷ್ಟು ಬರುತ್ತೆ ಏನು ಬರುತ್ತೆ ನೋಡ್ಕೊಂಡು, ಲಾಭ ಆಗಲಿ ನಷ್ಟ ಆಗಲಿ ನಾನು ಬೇಸಿಗೆಯಲ್ಲಿ ಒಂದು ಬೆಳೆ ಬೆಳಿಬೇಕು ಅಂತ ಆಸೆ ಐತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೈತೆ, ಒಂದೊಂದು 10% ಕಾಯಿ ನೆಲಕ್ಕೆ ತೇವಾಂಶ ತಾಕಿ ಕೊಳ್ತೋಗಿದೆ. ಹಂಗಾಗಿ ಈಗ ನಾನು ನೆಕ್ಸ್ಟ್ ಈಗ ಬೇಸಿಗೆಯಲ್ಲಿ ಒಂದು ಬೆಳೆ ನೋಡ್ತೀನಿ. ಲಾಭ ಚೆನ್ನಾಗಾಯ್ತು ಅಂದರೆ ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ಹಾಕ್ರಪ್ಪ 1 ಎಕರೆ 1/2 ಎಕರೆ ಏನಾಯ್ತೋ ಕುಂಬಳ ಗಿಡ ಹಾಕ್ರಿ. ಲಾಭ ಅಂತೂ ಮಧ್ಯಮ ಲಾಭ ಸಿಗ್ತದೆ. ಹೆಚ್ಚಿನ ಲಾಭ ಅಲ್ದಿದ್ರು ಮಿನಿಮಮ್ ಲಾಭ ಬಂದೇ ಬರ್ತದೆ ಅಂತೇಳಿ ಎಲ್ಲರಿಗೂ ಉತ್ತೇಜನ ಹೇಳ್ತೀವಿ. ಹಾಕ್ಲಿ ಬಿಡಿ, ಎಲ್ಲರೂ ಬೆಳೀಲಿ, ನಮಗೇನು ವಿಶಾಲವಾದ ಪ್ರಪಂಚ. ರೈತ ಎಷ್ಟು ಬೆಳೆದ್ರು ತಿನ್ನೋಕ್ಕೆ ಸಾಕಷ್ಟು ಈ ನಮ್ಮ ಕರ್ನಾಟಕ ನೋಡಿ ಎಲ್ಲ ಸ್ಟೇಟ್ ಅವರು ಬಂದು ಈಗ ಎಲ್ಲ ಥರ ಬೇಡಿಕೆ ಐತೆ. ಮೊದಲು ನಮ್ಮ ಕನ್ನಡದವ್ರು ಇರ್ತಿದ್ರು, ನಾವೇನು ಮಾಡ್ತಿದ್ದೋ ಅದೇ ಒಂದು ಲೈನ್ ಓದ್ತಿದ್ವಿ. ಎಲ್ಲ ಸ್ಟೇಟ್ ಅವರು ಬಂದು ಸೇರ್ಕೊಂಡವ್ರಲ್ಲ, ಎಲ್ಲರೂ ಒಂದೊಂದು ಥರ ಬೇಡಿಕೆ ಇರ್ತದೆ. ಒಬ್ರು ಈ ಬೂದ್ಗುಂಬಳ ತಿನ್ನೋರೇ ಜಾಸ್ತಿ ಇರ್ತಾರೆ. ಬೆಂಗಳೂರಲ್ಲಿ ಈ ಒಂದು ವಸ್ತು ಬೇಕು ಅಂತಂದ್ರೆ ಹುಡುಕ್ತಿರ್ತಾರೆ ಮಾರ್ಕೆಟಿಗೆ ಬಂದು. ನಮ್ಗೇನು ಗೊತ್ತಾ, ಹಿಂದೆ ಏನಿರಲ್ಲ, ಮಾಮೂಲಿ ತರಕಾರಿ ಬೆಳೆಯುವ ಬೆಂಡೆಕಾಯಿ, ಹುಳ್ಳಿಕಾಯಿ, ಟೊಮೊಟೊ ಈ ಥರ. ಈಗಿಂಥ ವಿಶೇಷವಾದವು ತರಾವರಿ ಬಂದವೆ, ನಮಗೆ ಗೊತ್ತಿಲ್ಲ. ಇದರಲ್ಲಿ ನಾವು ಬದಲಾಗಬೇಕು. ಯಾರೋ ಇನ್ನೊಬ್ಬ ಬೆಳೆದು ನೋಡ್ಬಂದು ಎಷ್ಟೊಂದು ವೆರೈಟಿಗಳು ಅವೆ, ಹೆಸರು ಹೇಳೋಕ್ಕಲ್ಲ ಅಂಥ ರೈತ ತಳಿಗಳವೆ. ಅವು ಮೊನ್ನೆ GK ಹೋಗ್ಬೇಕಾಯ್ತು, ಹೊರಟ್ವಿ, ಏನೋ ಬೇರೆ ಕಾರಣ ಅಂತ ಹೋಗಲಿಲ್ಲ. ಈ ಸರಿ ನಾವು 3 ತಳಿ ಹೊಸದಾಗಿ ಬಿಡುಗಡೆ ಮಾಡಿದ್ದೆ ಅಂತ ಹೇಳೋರು ರೈತರಿಗೋಸ್ಕರ. ಏನು ತರಕಾರಿ ಬೀಜದ ಇಲ್ಲ ರಾಗಿನ ಮತ್ತೊಂದ ಗೊತ್ತಿಲ್ಲ, ನೋಡೋಣ ನಾಳೆ ಎಲ್ಲ ಪೇಪರ್ಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಏನಿಲ್ಲ, ಬಂದು ನೋಡ್ಕೊಂಡು ಹೋಗೋದು. ಏನು ರೈತರು, ಅವರು ರೈತರೇ ನಾವು ರೈತರೇ, ಇದು ಕಲ್ತ್ಕೊಳ್ಳೋದ್ರಲ್ಲಿ ಏನೈತೆ, ಒಬ್ರು ನಾವು ಚರ್ಚೆ ಮಾಡ್ಕೊಂಡು ಯಾಕೆಂದ್ರೆ ವಿಷಯ ಹಂಚ್ಕೊಳ್ಳೋದ್ರಲ್ಲಿ ಏನೈತೆ ಸರ್. ಈಗ ನಾವು ವಿಡಿಯೋದಲ್ಲಿ ತೋರಿಸಿರ್ತೀವಿ ರೈತರುಗಳು, ನೋಡ್ರಿ ಈ ಕಾಯೆಲ್ಲ ಬಂದಿರ್ತಾರೆ. ಹೌದೌದು, ಬರ್ಲಿ ಬಿಡಿ, ಬಂದು ಹೇಳೋಣ. ನಮ್ಗೇನು, ನನಗೂ ಹೊಸ ಅನುಭವ, ಫಸ್ಟ್ ಬೆಳೆ. ನೆಕ್ಸ್ಟ್ ನಾನು ಈ ಥರನೇ ಬದಲಾವಣೆ ಬೆಳೆಗಳು ಮಾಡಬೇಕು ಅಂತ. ನಮಗೆ ಶಕ್ತಿ ಇರೋವ್ರಿಗೂ ವ್ಯವಸಾಯ ಮಾಡ್ಬೇಕಲ್ಲ. ನಾವೇನು ಈಗ ಉದ್ಯೋಗಿಗಳಂತೂ ಹಾಕಾಗಲ್ಲ, 61 ಆಗೈತೆ. ಈಗ ನಾವೇನು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ಈ ನಮ್ಮ ಸ್ವಂತ ಕೆಲಸ ಎಷ್ಟಾಗುತ್ತೋ ಅಷ್ಟು ನಾವು ಒಬ್ಬನೇ ಮಾಡೋಕ್ಕಲ್ಲ, ಆಳುಗಳಿಗೆ ಕತ್ತೀವಿ, ಮಾಡ್ತೀವಿ. ಆಳುಗಳಿಗೆ ಯಾವ ಥರ ಹೇಳ್ಬೇಕು, ಏನೇನು ತಂದು ಕೊಡಬೇಕು ಮಾಡಿದ್ರೆ ಅವರು ಮಾಡ್ತಾರೆ, ಅವ್ರದ್ದು ಜೀವನ ಆಗ್ತದೆ. 2 ಫ್ಯಾಮಿಲಿ ಇಟ್ಕೊಂಡಿದ್ದೀವಿ, ಅವರು ತಿಂಗಳಾದ್ರೆ 20,000 ಸಂಬಳ ಕೊಡಬೇಕು, ಮನೆ ಕೊಡಬೇಕು. ಹೀಗಾಗಿ ನಮಗೆ ಆಸೆ ಏನೋ ರೈತನ ಕಸು ಬಿಡಬಾರ್ದು ಅಂತ. ಎಲ್ಲ ಬಿಟ್ಟರು ಇದೊಂದು ಬಿಡಲ್ಲ ನಾವು. ನಮ್ಮ ಕೈಲಾದಷ್ಟು ದಿವಸ ಮಾಡ್ಕೊಂಡು ಹೋಗ್ತೀವಿ. ತರಕಾರಿ ಆಗ್ಬೋದು, ಅದು ರಾಗಿ ಆಗ್ಬೋದು. ರೇಷ್ಮೆ ಮಾಡೋಕ್ಕೆ ತುಂಬ ವರ್ಷ ಮಾಡಿದೆ. ಈ ಹಾಳಿಂದು ಸಮಸ್ಯೆ ಈಗೆಲ್ಲ ತುಂಬ ಬದಲಾವಣೆ ತಂದವ್ರೆ. ಮೊದಲೆಲ್ಲ ತಟ್ಟೆಯಲ್ಲಿ ಬೆಳೀತಾ ಇದ್ದೋ ನಾವು, ಚಂದ್ರಿಕೆಯಲ್ಲಿ ಬಿಡ್ತಾ ಇದ್ದೋ. ಈಗೆಲ್ಲ ಟೆಕ್ನಾಲಜಿ ಬಂದವೆ. ಅಲ್ಲೇ ಸೊಪ್ಪು ಹಾಕ್ಬಿಡ್ತೀವಿ, 2 ಟೈಮ್ ಆಗಿದ್ರೆ ಸಾಕು. ಮೊದಲು ನಾವು 6 ಟೈಮು ಎಲೆ ಬಿಡಿಸ್ಕೊಂಬಂದು ತಗೊಂಬಂದು ಸೊಪ್ಪು ಹಾಕಿ ಹಾಕ್ತಾಯಿದ್ದು. ತುಂಬ ಕಷ್ಟ ಇತ್ತು. ಅಂಥ ಕಾಲದಾಗೇ 100 ರೂಪಾಯಿ ರೇಷ್ಮೆ ಹೋಯ್ತು ಒಂದು ರಾಮನಗರದಿಂದ ಬಂದರೆ. ನಾವು 5,000 ತಂದರೆ ನನಗೆ 5 ಲಕ್ಷ ಬಂದಂಗೆ. ಅದರಿಂದ ನಮ್ಮದು ಕಷ್ಟಪಟ್ಟು ಬೆಳೆದು ನೆಮ್ಮದಿ ಜೀವನ ಮಾಡೋದು. ಬಟ್ ಈಗೆಲ್ಲ ಇದಕ್ಕೂ ಕಟ್ಟಿದೆ ಎರಡು ಈ ನಾನು ಬೆಳಗ್ಗೆ ಯಾವುದೋ ರಾಜಕೀಯದ ವಿಚಾರಕ್ಕೆ ಹೋಗಿ ಈ ಸಮಯ ಸಾಕಾತಿರ್ಲ್ವಲ್ಲ, ಬೇಜಾರಾಗಿ ಇಲ್ಲಿ ಆಳಿಕೊಂಡು ಮಾಡ್ಸೋಕ್ಕಲ್ಲ. ರೇಷ್ಮೆ ಅಂತೂ ನಾವು ಒಬ್ಬರು ಮನೆಯವ್ರು ಇರಬೇಕು. ಆಮೇಲೆ ತೋಟದಲ್ಲೇ ಮನೆ ಇದ್ರೆ ತುಂಬ ಒಳ್ಳೆಯದು. ಮೊದಲು ಅಂದರೆ ಊರು ತುಂಬ ಇಕ್ಕವರು ಎಲ್ಲ ಬೆಳಿವಲ್ಲ, ಅದಕ್ಕೂ ಸುಣ್ಣ ಕಟ್ಟು ಅಂಟ್ರೋಗ. ಇಲ್ಲಿ ಮಾಡೋ ಅಂತ ಒಂದು ಆಸೆ ಇತ್ತು, ಶೆಡ್ ಮಾಡಿ. ನನಗೆ ಲೇಬರ್ ಸಮಸ್ಯೆ ಆಗಿ ರೇಷ್ಮೆ ಕಡ್ಡಿ ಸೊಪ್ಪು ಕಿತ್ತಾಕ್ಬಿಟ್ಟೆ. ಅದು ನೋಡೋಣ, ತರಕಾರಿ ಮಾಡ್ಕೊಂಡಿರೋಣ ಸಣ್ಣ ಪುಟ್ಟ 2 ಎಕರೆ. ಯಾಕಂದ್ರೆ ಅಡಿಕೆ ಗಿಡ ಒಂದು 3.5 ಎಕರೆ ಐತಲ್ವಾ. ಇವಾಗ ಎಷ್ಟು ಮಾಡ್ತಾ ಹೋದ್ರು ರೈತಂಗೆ ಆಸೆ ತಪ್ಪಲ್ಲ, ಮನುಷ್ಯಂಗೆ ಗೊತ್ತಲ್ಲ.
ಇನ್ನೂ ಅಷ್ಟು ಬೇಕು ನಾವಿರೋದು ತೃಪ್ತಿ ಪಟ್ಕೊಂಡು ಬಾಳೋದೇ ಜೀವನ ಅಷ್ಟೇ. ಹೇಳಿ ಸರ್, ನೀವು ಇವ್ರನ್ನ ಮಾತಾಡ್ಸಕ್ ಬಂದಿದ್ರಾ, ಮೀಟ್ ಮಾಡಕ್ ಬಂದಿದ್ರಾ, ಕಾಯಿಗಳು ಯಾವ ರೀತಿ ಬೆಳೆದವ್ರೆ ಅಂತ ಅಂದ್ಬಿಟ್ಟು ನೀವು ಕೂಡ ಇದನ್ನ ನೋಡೋದಕ್ ಬಂದಿದ್ರಾ? ನಿಮ್ಗೇನ್ ಅನ್ನಿಸ್ತು ಅಂತ? ಸರ್ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಇದನ್ನ ನೋಡ್ಬಿಟ್ಟು. ಏನೋ ಹೇಳ್ತಾ ಇದ್ರಲ್ಲ, ಇವತ್ತು ಮುಂಚೆ ಹೇಳ್ತಾ ಇದ್ರು 3 months ಬ್ಯಾಕ್ ಏನೋ ಹೇಳ್ತಾ ಇದ್ರು. 3 months 2.5 months ನಂದು ಕುಂಬಳ ಗಿಡ ಆಗ್ತಿದ್ದೀನಿ ನಾನು. ಏನಕ್ಕೆ ಆಗ್ತೀಯ ಅಣ್ಣ, ಈ ರೇಟ್ಗಳಿರಲ್ಲ, ಏನಿಲ್ಲ, ಏನಕ್ಕೆ ಮಾಡ್ತೀಯ, ಏನಕ್ಕೆ ಆಗುತ್ತೆ, ಖರ್ಚು ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಬಟ್ ಅವ್ರು ಲಾಸ್ಟ್ ವೀಕ್ ಸಿಕ್ಕಿದಾಗ ಇಲ್ಲ ನನಗೇನಂತ ಖರ್ಚು ಬಂದಿಲ್ಲ, 50,000 60,000 ಅಂತ ಹೇಳಿದ್ರು. ಸೊ ನಾನು ಇಲ್ಲಿ ಇವತ್ತು ವಿಸಿಟ್ ಆಗ್ಬೇಕು ನೋಡೋಣ ಅಂದ್ಬಿಟ್ಟು ಬಂದೆ. ನಾನು ಇವ್ರ ಜೊತೆನಲ್ಲೇ ಬಂದೆ ನೋಡೋಣ ಅಂತ. ನೀವು ಬಂದ್ರ ಆ ಟೈಮ್ನಲ್ಲಿ ನಾನು ಬಂದೆ. ನೀವು ಬಂದ್ರ ಈ ಒಂದು ಸಂದರ್ಶನಕ್ಕೂ ಇದೊಂದು ಅವಕಾಶ ಆಯ್ತು. ನನಗೆ ನೋಡಿ ನಿಜವಾಗ್ಲೂ ಸರ್ ಇದು ಈ ತರ ಬೆಳೆದಿದ್ದಾರೆ ಅನ್ನೋದು ನನಗೆ ಒಂದು ಆಶ್ಚರ್ಯ ಆಯ್ತು. ಚೆನ್ನಾಗಿ ಬೆಳೆದಿದ್ದಾರೆ. ಬಟ್ ಇನ್ನ ಇವ್ರಿಗೆ ಹೊಸ ಕಲಿಕೆ ಆಗಿರೋದ್ರಿಂದ ಅದಕ್ಕೆ ಫಸ್ಟ್ನೇ ಬೆಳೆ ಆದ್ರಿಂದ ಅವ್ರಿಗಿನ್ನೂ ಸ್ವಲ್ಪ ಸ್ನೇಹಿತರು ಹೇಳಿರು ಅಂತ ನಾನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅನುಭವಕ್ಕೆ ಬಂದಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಬೆಳೆಯೋ ಒಂದು ಅವಕಾಶನೂ ಸಿಗ್ತದೆ, ಅನುಭವನೂ ಆಗ್ತದೆ ಅಂತ ಅನ್ಕೊಂತ. ಬಟ್ ಈ ಬೆಳೆ ನನಗಂತೂ ತುಂಬಾ ಖುಷಿ ಆಯ್ತು. ಸಾಮಾನ್ಯ ರೈತ ಇದನ್ನ ಬೆಳೆದು ಅದರಲ್ಲಿ ಲಾಭ ನೋಡ್ಬೋದು. ಕೊನೆಗೆ ಲಾಭ ನೋಡ್ಲಿಲ್ಲ ಅಂದ್ರೆ ಅಸ್ಲಿಗಾದ್ರೂ ಅವನು ಸೀಮಿತನಾಗ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗೋದಿಲ್ಲ. ಇದು ನೋಡ್ತಾ ಇದ್ರೆ ಹೇಳ್ಬೋದಲ್ಲ, ಬಂಡವಾಳ ಅಂತೂ ವಾಪಸ್ ಬರ್ತದೆ, ಲಾಭ ಅಂತೂ ಬರ್ತದೆ. ಅತಿ ಹೆಚ್ಚು ಲಾಭ ನಿರೀಕ್ಷೆ ಮಾಡಂಗಿಲ್ಲ ಇವತ್ತಿನ ಇದರಲ್ಲಿ ರೇಟ್ಗಳಲ್ಲಿ. ಅಲ್ಲ, ಇದು ಲಾಟ್ರಿ ಇದ್ದಂಗೆ ಅಲ್ವಾ? ಹೌದು, ಇದು ಎಲ್ಲ ಲಾಟ್ರಿ ಇದ್ದಂಗೆ. ತೂಕ ಬಂದಷ್ಟು ಲಾಭ ನಮ್ಗೆ. ಸರ್ ಕೆಜಿ 20-30 ರೂಪಾಯಿ ಮಾಡ್ತಾ ಇಲ್ಲ ಸರ್. ಇದು ಆಯುಧ ಪೂಜೆ ಸಂದರ್ಭದಲ್ಲಿ, ಹೌದು, ಆಯುಧ ಪೂಜೆ, ವಿಜಯದಶಮಿ ಈ ತರ ಅವರು ಮಾರ್ಕೆಟ್ ಮಾಡೋರು ಆಗುತ್ತೆ. ಮಾರ್ಕೆಟ್ ಅಲ್ಲಿ ರೈತರಿಗೆ ಅಲ್ಲಿ 20 ರೂಪಾಯಿ ಮಾರಿ ರೈತಂಗೆ 10 ರೂಪಾಯಿನೇ ಹೋಲ್ಸೇಲ್ ಸಿಗೋದು. ನಾವು 20 ಅನ್ಕೊಳಂಗಿಲ್ಲ. 20 ಅನ್ಕೊಬೇಕಾದ್ರೆ ನಾವೇ ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಗ್ಬೇಕು. ಎಲ್ಲಿ ಈಗ ಮಾರ್ಕೆಟ್ ಏರಿಯಾ ಇರ್ತದಲ್ಲ, ರೋಡ್ ಪಕ್ಕ ಫುಟ್ಪಾತ್ ಮೇಲೆ ನಾವೇ ಹಾಕೊಂಡು 4 ಹುಡುಗರು ಕರ್ಕೊಂಡು ಹೋಗಿ ನಾವೇನೆ ಅವನೇನು ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾರೆ ಪಕ್ಕದವನು 2 ರೂಪಾಯಿ ಕಡಿಮೆ ಕೊಟ್ರೆ ಬೇಕಾದ್ರೆ ನಾವು ಒಂದು 50,000 ಜಾಸ್ತಿ ಮಾಡ್ಕೊಂಬರ್ಬೋದು. ಆ ಥರ ರೈತರು ಯೂನಿಟಿನೂ ಇಲ್ಲ, ಆ ಟೈಮ್ಗೆ ಆಗಲ್ಲ, ನಮ್ಗೇನೋ ಕೆಲಸ ಇರ್ತದೆ, ಅದು ತಗೊಂಡೋಗ್ತೀವಿ, ಹೋಲ್ಸೇಲ್ ಕೊಟ್ಬಂದ್ಬಿಡ್ತೀವಿ. ಅಂದ್ರೆ ತೃಪ್ತಿ ಇದೆಯಾ ಸರ್? ಇದು ಖಂಡಿತ ನಷ್ಟ ಅಂತೂ ಇಲ್ಲ, ತೃಪ್ತಿ ಐತೆ. ನಾನು ಹೇಳ್ತೀನಿ, ನಾನು ಮುಂದಿನ ವಾರದಲ್ಲಿ ನಾವು ನಾಳೆಯಿಂದ ಕೇಳಿಸ್ತೀವಿ. ನಿನ್ನೆ ಒಂದು ಲೋಡ್ ಕಿತ್ತಿದ್ದೀವಿ. ಇದು ಏನು ಹುಡ್ತದೆ ನೆಕ್ಸ್ಟು ಬೇಸಿಗೆಯಲ್ಲಿ ಬೆಳೆದ್ರೆ ಏನಾಗ್ಬೋದು. ಇವಾಗೇನೋ ನಮಗೆ 10% ಲಾಭ ಸಿಕ್ಕಿರೋ ಬೇಸಿಗೆಯಲ್ಲಿ 20% ಮಾಡ್ಬೋದು. ಬೇಸಿಗೆಯಲ್ಲಿ ಡ್ಯಾಮೇಜೇ ಬರಲ್ಲ, ಮಳೆ ಬೀಳಲ್ವಲ್ಲ, ಕುಂಚಾಗ್ದಾಗೆ ಇರ್ಬೇಕು, ಏನು ಬದಲಾಯಿಸಕ್ಕಾಗಲ್ವಲ್ಲ. ಪೀಚ್ ಎಲ್ಲಿ ಬಂತು ಅಲ್ಲಿ ಕೂತ್ಕೊಂತಂದ್ರೆ ಅಲ್ಲೇ ಮಳೆ ಸಿಕ್ಕಾಪಟ್ಟೆ ಆಯ್ತು, ಕೆಳಗಡೆ ತೇವಾಂಶ ಆರ್ಲೇ ಇಲ್ಲ. ಹಂಗಾಗಿ ನೋಡ್ರಿ ಇದು ಎಂತ ದಪ್ಪಕಾಯಿ ಎಲ್ಲ ಕೊಡ್ತಾಗದಿದು, ಇಷ್ಟು ದಪ್ಪ ಐತೆ. ಹೋಗಿದೆ ಇಷ್ಟು ದೊಡ್ಡ ಕಾಯಿ ಸರ್, ಒಂದು 20 kg ಬರೋಂತ ಕಾಯಿ ಅಲ್ಲೇ ಕುಸ್ತೋಗ್ಬಿಡ್ತವೆ ಸರ್. ಎಷ್ಟು 10% ಹೋಗೈತೆ. ಹೌದು, ನೀವು ಬೆಳೆನಲ್ಲಿ ಏನ್ ಬೆಳೆ ಬೆಳೆದಿದ್ದೀರಾ? ಹೌದು. ಏನ್ ಕಾರಣ ಏನ್ ಸರ್? ಅದೇ ತೇವಾಂಶ ಜಾಸ್ತಿ. ನೋಡ್ರಿ ಇದು ಮಧ್ಯ ಬಂದ್ ಕೂತ್ಕೋತು. ಅದೇ ಬೇಸಿಗೆ ಟೈಮ್ ನಲ್ಲಿ ಆಗಿದ್ರೆ ಗೊತ್ತಿರಲ್ಲ. ಇಲ್ಲ, ಯಾಕಂದ್ರೆ ಕಾಯಿ ಅಲ್ಲೇ ಬಿಡಲ್ವಲ್ಲ ನಾವು, ಬಳ್ಳಿ ಹಬ್ಕೊಂಡ್ ಬಂದು ಸೆಂಟ್ರಲ್ಲೇ ಬಿಡೋದು, ಅದು ಬುಡದಲ್ಲಿ ಬಿಡಲ್ಲ. ಈಗ ನಾವು ದಿಬ್ಬ ಮಾಡಿರ್ತಲ್ಲೇ ಬಿಟ್ರೆ ಹೈಟ್ ಆಗಿರ್ತದೆ, ಅದು ಅಲ್ಲಿ ಬಿಡಲ್ವಲ್ಲ. ಈ ಮಧ್ಯ ಆರಡಿ ಗ್ಯಾಪ್ ಅಲ್ಲೇ ಎಲ್ಲಿ ಬಳ್ಳಿ ಹರ್ಕೊಂಡು ಹೋಗ್ತದೆ ಅಲ್ಲಿ ಪೀಚ್ ಆತ ಅಲ್ಲೇ ಬಿಡ್ತದೆ, ಬದಲಾಯಿಸಕ್ಕಾಗಲ್ಲ. ಒಂದ್ಕೊಂದ್ ಟಚ್ ಆದ್ರೆ ಇಲ್ಲ, ಆ ತರ ಚಾನ್ಸ್ ಇಲ್ಲ. ಇದಾಗುತ್ತಾ? ಟಚ್ ಆಗೋದು ಯಾವ್ದೋ ಒಂದ್ ಈ ತರ ಬಂದಿದೆ, ಎಲ್ಲ ಟಚ್ ಆಗೋ ತರ ಎಲ್ಲ ಕುತ್ಕೊಳ್ಳಲ್ಲ ಕಾಯಿ. ಈಗ ನಮ್ಮಲ್ಲಿ ರೈತರು ದಡ್ತಾನೆ ಇಷ್ಟೇ, ಯಾರೇ ಒಂದು ಪ್ರಾಜೆಕ್ಟ್ ಮಾಡ್ರೆ ಅದಕ್ಕೆಲ್ಲ ಮಾಡ್ತಾರೆ. ನಮ್ದು ನಾವು ಲೆಕ್ಕ ಇಕ್ಕಲ್ಲ. ಈ ಏನೈತೆ ಗಾದೆ ಹೇಳ್ದಂಗೆ, ಓದನ್ನ ತಿರುಲಿಲ್ಲ, ಕಾದ್ ಕೂಲಿ ಕೇಳಲಿಲ್ಲ ಅನ್ನಂಗೆ ರೈತ ಯಾರು ಲೆಕ್ಕ ಮಡಗಲ್ಲ. ಈ 5% ಇರ್ಬೋದೇನೋ, ನಾನಂತೂ ಲೆಕ್ಕ ಮಡಗಿಲ್ಲ. ಯಾಕಂದ್ರೆ ಲೆಕ್ಕ ಹಾಕಿರೋ ಒಂಥರ ಮನೋರೋಗ, ಖರ್ಚಾಗೋಯ್ತು, ಹೊರಟೈತಲ್ಲಪ್ಪ, ನೆಕ್ಸ್ಟ್ ಹೆಂಗೆ ಅದು ರಿಕವರಿ ಮಾಡೋದು ಅಂತ. ಹಂಗಾಗಿ ಲೆಕ್ಕಗಳು ಬರೆಯೋಕೆ ಇಷ್ಟಪಡಲ್ಲ. ಕೆಲವರೆಲ್ಲ ಲೆಕ್ಕ ಮಾಡ್ತಾರೆ, ನಮ್ಗೆ ಎಷ್ಟು ಖರ್ಚಾಯಿತು, ಎಷ್ಟು ಲಾಭ ಆಯಿತು, ಎಷ್ಟು ತಿಂಗ್ಳಿಗೆ ಬಂತು, ತಿಂಗ್ಳಿಗೆ ಏನು ಆದಾಯ ಬಂತು ಅಂತ ಮಾಡೋ ರೈತರು ಇದ್ದಾರೆ. ನಾವು ಅವತ್ತಿಂದನೂ ಅದನ್ನು ಮೇಂಟೈನ್ ಮಾಡಿಲ್ಲ. ನಮಗೆ ಖುಷಿ ಇರೋದು ಬೆಳಿತೀವಿ. ಎಲ್ಲ ನಮ್ಮ ಜೀವನ ಪೂರ್ತಿ ರೈತರ ವಿಚಾರದಲ್ಲೇ ಬಂದಿದ್ದು. 81ನೇ ಇಸ್ವಿ PUC ಮುಗಿಸ್ಕೊಂಡು ಊರಿಗೆ ಬಂದಾಗಿಂದ ಸಾಕಷ್ಟು ಬೋರ್ ಹಾಕ್ಸಿ, ಕೆಲವು ಬೋರಲ್ಲಿ ನಷ್ಟನೂ ಆಗದೆ. ಈಗಿರೋ ಬೋರ್ಗಳು ನೀರು ಚೆನ್ನಾಗವೆ, ಎಲ್ಲ 2 ಇಂಚ್ ಅದಾವೆ. ಮಳೆ ಉಯ್ದಿಲ್ಲ ನಮಗೆ. ಮಳೆ ಉಯ್ತು, ಯಾವ ಥರ ಹೋಯ್ತು? ಸೋನೆ ಮಳೆ, ಬಿರು ಮಳೆ ಹೊಡಿಬೇಕು. ನೋಡ್ರಿ, 31 ಜಿಲ್ಲೆಗೆ ಒಂದು 20 ಜಿಲ್ಲೆ ಮುಳುಗಿಸ್ ಹಾಕ್ಬಿಡ್ತು. ನಮ್ದು ಒಂದು 10 ಜಿಲ್ಲೆಗೆ ಮಳೆ ನೀರು. ನೋಡ್ರಿ, ನಮ್ಮ ಕೆರೆ ಪಕ್ಕದಲ್ಲೇ ಐತೆ, ಒಂದು ತೊಟ್ಟು ನೀರಿಲ್ಲ. ಏನು ಮಾಡೋದು? ಕೆರೆ ತುಂಬಿಬಿಟ್ಟಿದ್ರೆ ನಮ್ಮ ಬೋರ್ 2 ವರ್ಷ ಬರೀ 30 ಲೆಂತ್ ಓಡಾಡೋ, ಈಗ 60 ಲೆಂತ್ ಬಿಟ್ಟಿದ್ದೀವಿ. 3 ವರ್ಷ ಮುಂಗಾರಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾಯ್ತು ಅಂತೇಳಿ ನೀರು ಸಿಕ್ಕಾಪಟ್ಟೆ ಬಂತು ಅಂದ್ಬಿಟ್ಟು 10 ಲೆಂತ್ ತೆಗೆದಾಕ್ದು, ಈಗ ಅಲ್ಲೇ ಗ್ಯಾಪ್ ಹೊಡಿತದೆ. ಸರ್, ಈ ಭಾಗಕ್ಕೆಲ್ಲ ಎತ್ತಿನ ಹೊಳೆ ಯೋಜನೆದು ನೀರು ಬಿಡಬೇಕು ಅನ್ಕೊಂಡವ್ರಲ್ಲ, ಎತ್ತಿನ ಹೊಳೆ ವೀರಪ್ಪ ಮೊಯ್ಲಿ ಸಾಹೇಬ್ರು ಮಾಡಿರೋ ಎಲ್ಲ ಒಳ್ಳೆ ಯೋಜನೆ. ಸರ್ಕಾರಗಳು ಪ್ರತಿ ವರ್ಷ ಅದಕ್ಕೆ ಬಂಡವಾಳನೇ ಕೊಡಲ್ಲ, ಬೇಗ ಮುಗಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ಲೈನ್ ತಗೊಂಡೋಗ್ತವ್ರೆ. ಇಡೀ ನಮ್ಮ ತಾಲೂಕಿಗೆ ಮಣ್ಣೆಕೆರೆ, ಮದ್ಗಾಕೆರೆ, ತ್ಯಾಮಳ್ಳಿ ಕೆರೆಗೆ ಬಿಡ್ತೀವಿ ಅಂತ ಹೇಳವ್ರೆ. ಅಟ್ಲೀಸ್ಟ್ ಅವಕಾನ ಬಿಟ್ಟರೆ, ಈ ದೊಡ್ಡ ದೊಡ್ಡ ಕೆರೆಗೆ ಬಿಟ್ಟರೆ, ಈ ಕಡೆ ಮದುರೆ ಕೆರೆ, ಹೆಸರುಘಟ್ಟ ಕೆರೆ ಇಂಥವು ಬಿಟ್ಟರೆ ಅದೇ ಅಂತರ್ಜಲ ಒಂದು 20-30 ಕವರ್ ಮಾಡಿಬಿಡ್ತದೆ.
ಇವ್ರು ಎಲ್ಲೂ ವಾಲೆ ಓಪನ್ ಮಾಡಿಲ್ವಲ್ಲ. ಮೊಯ್ಲಿಯವ್ರು ಸೋತರು, ಈಗ ತಿರುಗಿ ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶನೇ ಸಿಗಲಿಲ್ಲ. ಈಗ ಅಟ್ಲೀಸ್ಟ್ ತ್ಯಾಮಳ್ಳಿಗನ ಒಂದು ವಾಲ್ ಬಿಡ್ತಾರೆ ಅನ್ಕೊಂಡ್ರೆ ಏನು ಬಿಟ್ಟಿಲ್ಲ. ಈಗೇನೋ ಮಾಡ್ತಾರೆ ಅಂತ ಅನ್ಕೊಂತಾರೆ, ನನಗೇನೋ ಗ್ಯಾರಂಟಿ ಇಲ್ಲ. ಯಾವತ್ತು ನೀರು ಬಂತು, ಈಗ ಅಲ್ಲಿ ಬಂತಲ್ಲ ಎತ್ತಿನೊಳ್ಳೆದು, ಎಲ್ಲಿ ಬಂತು, ಅರಸೀಕೆರೆಗೆ ಬಂತು. ಅರಸೀಕೆರೆ ಈಚೆ ಏನು ಬಂದಿಲ್ಲ ನೀರು, ಅಲ್ಲೇ ರೈತರು ಖುಷಿಪಟ್ಟರು. ನಾವು ಖುಷಿಯಾಗಿರ್ಬೇಕು ಅಂದರೆ ಎತ್ತಿನೊಳೆ ಎಲ್ಲಿ ಪ್ರಾರಂಭ ಆಗದೆ, ಎಷ್ಟು ಕಿಲೋಮೀಟ್ರು, ಏನು ಚಿಕ್ಕಬಳ್ಳಾಪುರ ಗ್ರಾಮಾಂತರ, ಕೋಲಾರ, ಏನು ಇವ್ರು ಪ್ರಾಜೆಕ್ಟು ಅಂತ ಫಸ್ಟು ಬಡ್ಜೆಟ್ ಮಾಡಿ ಅನೌನ್ಸ್ ಮಾಡ್ರು, ಅಷ್ಟು ಕಡೆ ಪ್ರತಿಯೊಂದು ಕೆರೆಗೂ ಒಂದೊಂದು ವಾಲ್ ಬಿಡಬೇಕು. ಮುಂದಿನ ದಿನಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ರೆ, ಸದ್ಯಕ್ಕೆ ನಾವು ಬದುಕಬೇಕು ಅಂದರೆ ದೊಡ್ಡ ದೊಡ್ಡ ಕೆರೆಗೆ ಬಿಡಲಿ, ಮುಂದಿನ ನಮ್ಮ ಮಕ್ಳ ಕಾಲ್ಕನ ಬಿಡಲಿ, ಅವರನ್ನ ಚೆನ್ನಾಗಿರಲಿ. ನಾವಂತೂ ನೋಡ್ತೀವಿ ಅಂತ ಕನ್ಸ್ಕೊಳಕ್ಕಾಗಲ್ಲ. ಅಂದ್ರೆ ನಿಮ್ಮನ್ನ ಮೀಟ್ ಮಾಡ್ಬೇಕಂದ್ರೆ ಎಲ್ಲ ಬರ್ಬೇಕು ಸರ್? ಏನಿಲ್ಲ, ತಡಸಿಘಟ್ಟ ಗ್ರಾಮ, ಸೀದಾ ಬಸ್ ಐತೆ, ಟ್ರೈನ್ ಐತೆ. ದೊಡ್ಡಬೆಲೆ ರೈಲ್ವೆ ಸ್ಟೇಷನ್ ಇದೆ, 1 ಕಿಲೋಮೀಟರ್ ನಮ್ಗೆ ಊರು. ಬೆಂಗಳೂರು ಕಡೆಯಿಂದ ಬರ್ತಾರೆ? ಬೆಂಗಳೂರಿಂದ ಸ್ವಂತ ವೆಹಿಕಲ್ಗಳವೆ ಸರ್. ಈಗೇನೆಲ್ಲ ಟೂ ವೀಲರು ಎಲ್ಲ ಕಾರಾಗೆ ಬರ್ತಾರೆ. ಯಾರನ್ನು ಕೂಲಿ ಮಾಡೋನು ಟೂ ವೀಲರ್ಗೆ ಹೋಗೋದು. ಅಂದ್ರೆ ಸೈಕಲ್ ಹೋಗೋರು ಯಾರು? ನೆಲಮಂಗಲಕ್ಕೆ ನಾವು ದಿವಸ ಕೆಲಸ ಇದ್ರೆ ಹೋಗ್ತೀವಿ, ಇದ್ರ ಹೋಗಲ್ಲ. ಅಲ್ಲ ಸರ್, ಬರೋರು ನಿಮ್ಮನ್ನ ಮೀಟ್ ಮಾಡೋವಂಥವ್ರು ಬೆಂಗಳೂರು ಕಡೆಯಿಂದ ಬಂದು, ಬೆಂಗಳೂರು ಕಡೆಯಿಂದ ಬಂದ್ರೆ ಅದೇ ಟ್ರೈನಲ್ಲಿ ಬಂದ್ರೆ ದೊಡ್ಡಬೆಲೆ ಟ್ರೈನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿಬೇಕು. ತುಮಕೂರು ಕಡೆಯಿಂದ ಬಂದ್ರು ದೊಡ್ಡಬೆಲೆ ಇಳಿಬೇಕು. ವೆಹಿಕಲ್ ಬಂದ್ರೆ ನೀವು ಗೊತ್ತಲ್ಲ, ತ್ಯಾಮಳ್ಳಿಗೆ ಬಂದು ತಿರ್ಕೊಂಡ್ರೆ ನಮ್ಮೂರ್ಗೆ ಡೈರೆಕ್ಟ್ ಒಂದೇ ರಸ್ತೆ. ತ್ಯಾಮಗೊಂಡ್ಲಿಂದ ಬಂದ್ರೆ ಅಲ್ಲಿಂದ ದೊಡ್ಡಬೆಲೆ ಅಂತ ಕೇಳ್ಬೇಕು. ದೊಡ್ಡಬೆಲೆ ಗ್ರಾಮ ಪಂಚಾಯತಿ, ತಡಸಿಘಟ್ಟ. ತಡಸಿಘಟ್ಟ ಬಂದ್ಬಿಟ್ಟು ತಡಸಿಘಟ್ಟ ಪುರುಷೋತ್ತಮ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ. ನಮ್ಮ ಮನೇನು ಇರೋದು ಬಸ್ ಸ್ಟ್ಯಾಂಡ್, ದೇವಸ್ಥಾನ ಹಿಂಭಾಗದಲ್ಲೇ. Okay. ಹಂಗಾಗಿ ಏನು ಅದು ಹುಡ್ಕಂತ ಸಮಸ್ಯೆನೇ ಬರಲ್ಲ. ಬಸ್ ಇಳಿದ್ರು ನಮ್ಮ ಮನೆ ಎದುರುಗಡೆ ಇಳಿತಾರೆ. ಹಂಗಾಗಿ ತೊಂದರೆ ಇಲ್ಲ, ಬಂದು ಹುಡ್ಕಕ್ಕೆ ತೊಂದರೆ ಇಲ್ಲ. ಬರಲಿ, ರೈತರು ಬಂದು ನಮಗೂ ಖುಷಿ. ನಾವು ಅವ್ರು ಏನೇನು ಬೆಳೀತಾರೆ ಅಂತ ಅವರಿಂದ ಮಾಹಿತಿ ತಗೋಬೋದು. ಹಂಗಾಗಿ ನಮ್ಮ ವಿಳಾಸ ತಡಸಿಘಟ್ಟ. ಅಲ್ಲ ಸರ್, ಬೇಸಿಗೆನಲ್ಲಿ ಇದೇ ಏನು ಇದೆಯಲ್ಲ, ಈ ಸಸಿಗಳನ್ನ ಈ ಒಂದು ಬೆಳೆನ ಹಾಕ್ಬೇಕು ಅನ್ಕೊಂಡಿದ್ರಲ್ಲ, ನಮ್ಮನ್ನ ಆಹ್ವಾನ ಮಾಡ್ತೀರಾ ಅಂತ? ಖಂಡಿತ ಮಾಡೋಣ. ಈಗ ನಾನು ಈ ಬೆಳೆ ಹಾಕಲ್ಲ, 2 ಎಕರೆಗೆ ನಾನೀಗ ಬಾಳೆ ಹಾಕ್ತೀನಿ. ಪಚ್ಚಬಾಳೆ ಹಾಕ್ತೀವಿ. ಎಲ್ಲ ಹಸನು ಮಾಡಿಬಿಟ್ಟು ಗುಂಡಿ ಮಾಡಿ ಗೊಬ್ಬರ ತುಂಬಿಟ್ಟು ಪಚ್ಚಬಾಳೆ ಬೆಳಿಬೇಕು ಅಂತ ಒಂದು. ಯಾಕಂದರೆ ಪಚ್ಚಬಾಳೆಗೆ ರೋಗ ಕಮ್ಮಿ, ಏಲಕ್ಕಿಗೆ ಸ್ವಲ್ಪ ರೋಗ ತಗೊಂಬಿಡ್ತದೆ, ಆಮೇಲೆ ಗಾಳಿ ಹೊಡೆತಕ್ಕೆ ತಡೆಯಲ್ಲ. ಇದು ಸ್ವಲ್ಪ ತಗ್ಗಲೈತೆ, ಆರಾಮಾಗಿ ಪಚ್ಚಬಾಳೆ 2 ಎಕರೆ ಬೆಳಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈ ಜಾಗಕ್ಕೆ ಇದನ್ನ ಕುಂಬಳಕಾಯಿನ ಬೇರೆ ಜಮೀನಲ್ಲಿ ಹಾಕ್ತೀನಿ ಬೇಸಿಗೆಯಲ್ಲಿ. ಯಾಕಂದ್ರೆ ಇದೊಂದು ಸ್ವಲ್ಪ ಆಸಕ್ತಿ ಐತೆ. ಈ ಸೈಜ್ಗಳು ನೋಡಿದ್ರೆ ಅವರೇಜ್ ತೂಕ ನಮ್ಗೆ 5 ರೂಪಾಯಿ kg ಆದ್ರೂ ಈಗ ಒಂದು 20 kg ಬಂದರೆ 5-10 ಎಷ್ಟಾಯಿತು? ಆ ಥರ ಒಂದು ಹಾಕಿದ್ದೀವಿ. ಒಂದು ಟನ್ಗೆ ಎಷ್ಟಾಗುತ್ತೆ ಸರ್? ನೋಡೋಣ, ಈಗ ಹಾಕೊಂಡ್ರೆ 1 kg 5 ರೂಪಾಯಿ ಹಾಕೊಂಡ್ರೆ 50,000 ಆಗುತ್ತೆ. 1 ಟನ್ಗೆ 50,000 ಆಗುತ್ತೆ. ಹೌದು. ಕಣ್ಣು ಮುಚ್ಕೊಂತ ಅಲ್ಲ, ಎಷ್ಟಾಗುತ್ತೆ ಅಂತ ಅದು ನೋಡಿ ಒಂದು ಅಂದಾಜು ಲೆಕ್ಕ ಹಾಕಿ. ನೀವು ಎಕರೆನಲ್ಲಿ ಮಿನಿಮಮ್ ನಿಮ್ದು ಏನೂ ಇಲ್ಲ ಅಂದ್ರೆ ಒಂದು 30 ಟನ್ ಬರುತ್ತೆ ಅಂತ ಅನ್ಕೊಂಡಿದೀವಿ. 30 ಟನ್ ಬರ್ಬೋದು ಅನ್ಕೊಂಡಿದೀವಿ. ಬಟ್ ಖರ್ಚು ಕಮ್ಮಿ ನೋಡಿ. 1 ಲಕ್ಷ ಖರ್ಚಾಗಿದೆ. 1 ಲಕ್ಷ ಟೋಟಲಿ ಎಲ್ಲ ಸೇರಿ ಹೊಸದಾಗಿ ಡ್ರಿಪ್ ಎಲ್ಲ ಮಾಡಿದ್ರೆ ಅದಕ್ಕೆ 50,000 ಬಂತು. ಇಲ್ಲಾಂದ್ರೆ ಮಾಮೂಲಿ ಗೊಬ್ಬರ ಬೀಜ ಇದಕ್ಕೆಲ್ಲ ಒಂದು 50,000 ಅಷ್ಟೇ. 50,000 ಖರ್ಚು. 50,000 ಮಿನಿಮಮ್ ಅಂತಂದ್ರೆ ನಮ್ಗೆ 50,000 ಮೇಲೆ ಎಷ್ಟು ಬಂದ್ರು ಲಾಭನೇ ಸರ್. ನಮ್ ದುಡ್ಡು ಹೋಗಿದ್ರೆ ಸಾಕು, ನಮ್ ಬಂಡವಾಳ ಹೋಗಿಲ್ಲ ಅಂದ್ರೆ ಇದ್ರ ಅನುಭವ ತಿಳ್ಕೊಂಡಾಗಾಯ್ತು. ಚೆನ್ನಾಗಿ ಲಾಭ ಬಂದ್ರು ನೆಕ್ಸ್ಟ್ ಇದನ್ನೇ ಮಾಡೋಣ. ಲಾಭ ಕಡಿಮೆ ಆದ್ರೆ ಇನ್ನೊಂದು ಬೆಳೆಗೆ ಹೋಗೋಣ. ಬೇಜಾನೈತೆ ಇದರಲ್ಲಿ. ಅಂದ್ರೆ ಇದು ನೋಡಿ, ಸೋರೆಕಾಯೋ ಹೀರೆಕಾಯೋ ಆ ಥರ ಹಾಕ್ಬೇಕು, ಚಪ್ರ ಹಾಕ್ಬೇಕಲ್ಲ, ಇದೇತಿಲ್ವಲ್ಲ, ನೆಲದಲ್ಲಿ ಆರಾಮಾಗಿ ಇರ್ತದೆ. ಅದಕ್ಕೆ ನಾನು ಆಸೆ ಪಟ್ಟಿದ್ದು. ಬೇರೆದೈತಲ್ಲ, ನೀವು ಒಂದು ಟೊಮೆಟೊ ಬೆಳೀರಿ, ಕಡ್ಡಿ ಉಣ್ಬೇಕು, ತಂತಿ ಕಟ್ಟಬೇಕು, ಬಳ್ಳಿ ಕಟ್ಟಬೇಕು, ಯಾವುದೇ ನೀವು ಪ್ರತಿಯೊಂದು ಕೈ ಕಸಬು ದಿನ ಮಾಡಬೇಕು. ಇದಕ್ಕೇನಿಲ್ಲ, ಉಣ್ದ ಉಟ್ವಳಿ ಆಯಿತು, ಕಳೆ ತೆಗೆಸ್ತೋ, ಔಷಧಿ ಹೊಡೆದ, ಒಂದ್ಸರಿ ಡ್ರಿಪ್ಪಲ್ಲಿ ಗೊಬ್ಬರ ಬಿಟ್ಟ ಅಷ್ಟೇ. ಭಾಳ ವಿಚಾರವಂತಿಕೆ ತಿಳಿಸ್ಕೊಟ್ರ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ಇದನ್ನ ನೋಡಿದಂಥ ರೈತರುಗಳಿಗೆ ಉಪಯುಕ್ತವಾಗಂಥ ಒಂದು ಮಾಹಿತಿ ಕೊಟ್ಟಿದ್ದೀರಾ. ರೈತರುಗಳು ಇದನ್ನ ಬೆಳೀರಿ, ಕಡಿಮೆ ಖರ್ಚು ಹೆಚ್ಚು ಲಾಭ ತಗೊಬೋದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇದನ್ನ ರೈತರುಗಳು ಯಾವ ರೀತಿ ಸದುಪಯೋಗ ಪಡಿಸ್ಕೊಂತಾರೆ, ಜೊತೆಗೆ ನಿಮಗೆ ಯಾವ ರೀತಿ ಲಾಭ ಆಗುತ್ತೆ, ಇದರಿಂದ ಅನುಕೂಲ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಭೇಟಿ ಮಾಡ್ತೀವಿ. ರೈತರುಗಳು ಇದರಿಂದ ಅಭಿವೃದ್ಧಿ ಹೊಂದಲಿ ಅಂತ ನಾವೊಂದು ಹೇಳ್ತಾ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ತೆ ಸರ್. ನಮಸ್ತೆ ಸರ್.